ಶ್ರೋತೃಗಳೇ, ಬಾನುಲಿ ಶಾಲೆ 2024 ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಚರ್ಚಿಸುವಂಥ ವಿಷಯ ಅಂದರೆ ಸೋಷಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ. ನಮ್ಮ ಜೊತೆ ಇದ್ದಾರೆ ಬಂಟ್ವಾಳ ತಾಲೂಕು ಮಂಟೆ ಪದವಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅಧ್ಯಾಪಕರಾದಂಥ ವಿಶಾಂತ್ ಮಾರ್ಕ್ ಡಿಸೋಜಾ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈ SSLC ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಕೂಡ ವಿಶೇಷವಾದಂಥ ಬದಲಾವಣೆಗಳಿದೆಯಾ ಹೋದ ವರ್ಷಗಳಿಗೆ ಹೋಲಿಸಿದರೆ? ಮತ್ತು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ಥರ ಇರ್ತದೆ ಸರ್? ಈ ಸಲ ನಮ್ಮ ಮಂಡಳಿಯಿಂದ ಬಿಡುಗಡೆಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷದಂತೆ ಇದೆ. ಇದರಲ್ಲಿ ಯಾವುದೇ ಬದಲಾವಣೆಗಳು ಪ್ರಮುಖವಾದದ್ದು ಯಾವುದೂ ಇಲ್ಲ. ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನಾವು ಗಮನಿಸಿದಾಗ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು 8 ಇರುತ್ತದೆ. 1 ಅಂಕದ ಪ್ರಶ್ನೆಗಳು 8, 2 ಅಂಕದ 8 ಪ್ರಶ್ನೆಗಳು ಅಂದರೆ ಒಟ್ಟಿಗೆ 16 ಅಂಕಗಳು, 3 ಅಂಕದ 9 ಪ್ರಶ್ನೆಗಳು ಒಟ್ಟಿಗೆ 27 ಅಂಕ, 4 ಅಂಕದ 4 ಪ್ರಶ್ನೆಗಳು ಒಟ್ಟಿಗೆ 16 ಅಂಕ, ಹಾಗೂ 1 ನಕ್ಷೆಯ ಪ್ರಶ್ನೆ 1 ಅಂಕ ನಕ್ಷೆ ಬಿಡಿಸಿದ್ದಕ್ಕೆ, ಹಾಗೂ 4 ಅಂಕಗಳು ಆ ಸ್ಥಳಗಳನ್ನು ಆ ನಕ್ಷೆಯ ಒಳಗಡೆ ನಾವು ಗುರುತಿಸಿದ್ದಕ್ಕೆ. ಒಟ್ಟು ನಕ್ಷೆಗೆ 5 ಅಂಕಗಳು. ಹೀಗೆ ಒಟ್ಟಾರೆ 80 ಅಂಕಗಳಿಗೆ ಪರೀಕ್ಷೆ ನಮಗೆ ಈ ತಿಂಗಳ 27ನೇ ತಾರೀಕಿಗೆ ನಡೀಲಿಕ್ಕಿದೆ. ಈಗ ಕಳೆದ ವರ್ಷಕ್ಕೆ ಹೋಲಿಸಿದರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿದ್ರಿ. ಹೌದು. ಮುಖ್ಯವಾಗಿ ಸೋಷಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳು ಯಾವ ವಿಷಯಗಳಿಗೆ ಒಟ್ಟಾರೆಯಾಗಿ ಹೇಳುವುದಿದ್ರೆ ಗಮನವನ್ನು ಕೊಡಬೇಕು ಅಧ್ಯಯನ ಮಾಡುವ ಸಂದರ್ಭದಲ್ಲಿ? ಸಮಾಜ ವಿಜ್ಞಾನ ಹೇಳುವಾಗ ಮಕ್ಕಳ ಮನಸ್ಸಿಗೆ ಮೂಡುವಂಥ ಒಂದು ದೊಡ್ಡ ಚಿತ್ರಣ ಹೇಳಿದರೆ ತುಂಬ ಪಾಠಗಳಿವೆ ಅಂತ. ಮುಖ್ಯವಾಗಿ 6 ಥೀಮ್ಗಳು ಅಥವಾ ವಿಭಾಗಗಳಿವೆ, 33 ಪಾಠಗಳಿವೆ. ಅದರಲ್ಲಿ ಕೂಡ ಪುನಃ ನಕಾಶೆಗಳು ಭೂಗೋಳಶಾಸ್ತ್ರದಿಂದ ಬರುವಂಥದ್ದು. ಯಾವುದು ಓದಬೇಕು ಅಂತ ಮಕ್ಕಳಿಗೆ ಒಂದು ಗೊಂದಲ ಮೂಡುವುದು ಸಹಜ. ಹಾಗಾಗಿ ಮಕ್ಕಳಿಗೆ ನಾವು ಕೊಡುವ ಮೊದಲ ಸಲಹೆ ಹೇಳಿದರೆ, ನಿಮಗೆ ಯಾವುದು ಆ ವಿಭಾಗದಲ್ಲಿ ಇಷ್ಟ. ಉದಾಹರಣೆಗೆ ನನಗೆ ಆದರೆ ನಮ್ಮ ಕೆಲವು ಮಕ್ಕಳಿಗೆ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ಪಾಠ ಅಂತ ಉಂಟು, ತುಂಬ ಸುಲಭ. ಯಾಕಂದರೆ ಕೆಲವೊಮ್ಮೆ ಗಣಿತದಲ್ಲಿ ಕೂಡ ಬಂದಿರ್ತದೆ. ಬ್ಯಾಂಕ್ ಖಾತೆಯನ್ನು ತೆರೆಯುವ ಹಂತಗಳು ಅವರಿಗೆ ಸುಲಭ, ಬ್ಯಾಂಕ್ನ ಬಗ್ಗೆ ತುಂಬ ಕೇಳಿರ್ತಾರೆ. ಹಾಗಾಗಿ ಅವರು ಬ್ಯಾಂಕ್ನಿಂದ ಆರಂಭಿಸ್ತಾರೆ. ಹಾಗಾಗಿ ಅವರಿಗೆ ಯಾವ ವಿಭಾಗ ಇಷ್ಟ ಸುಲಭ, ಅದರಿಂದನೇ ಅವರು ಅವರ ಪುನರಾವರ್ತನೆಯನ್ನು ಅಥವಾ ಅಭ್ಯಾಸವನ್ನು ಆರಂಭಿಸಲಿ. ಇದು 1ನೇ ಅಂಶ. 2ನೇದು, ಮಕ್ಕಳು ಕಲಿಯುವಾಗ ಆದಷ್ಟು 2, 3, 4 ಅಂಕಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿ. ಯಾಕೆ ಹೇಳಿದರೆ 1 ಅಂಕಗಳಿಗೆ ಹೋದರೆ 1 ಅಂಕಗಳಿಗೆ ನಾವು ಹೆಚ್ಚು ಪಠ್ಯಪುಸ್ತಕವನ್ನು ಓದಬೇಕಾಗ್ತದೆ. 33 ಪಾಠಗಳನ್ನು ಹೇಳುವಾಗ ಮಕ್ಕಳು ಅದನ್ನು ಸಮಗ್ರವಾಗಿ ಓದಿಕೊಂಡು ಮೊದಲೇ ಇಟ್ಕೊಂಡ್ರೆ ಆದರೇ ಅವರಿಗೆ 1 ಅಂಕಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಹಾಗಾಗಿ ಅವರು 2, 3, 4 ಅಂಕಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಲಿ. ಅದನ್ನು ಪ್ರತಿನಿತ್ಯ ಎಂಬಂತೆ ಅಭ್ಯಾಸ ಮಾಡ್ತಾ ಹೋಗಲಿ. ನಾವು ಪ್ರತಿ ವಿಭಾಗ ಮತ್ತು ಪಾಠವನ್ನು ನೋಡಿಕೊಂಡಾಗ ಪ್ರತಿಯೊಂದು ಪಾಠದಲ್ಲಿ 2, 3, 4 ಅಂಕದ ಪ್ರಶ್ನೆಗಳಿರುವಂಥ ಪಾಠಗಳು ಸಾಕಷ್ಟು ಇವೆ. ಅವುಗಳನ್ನು ಮೊದಲೇ ಗುರುತಿಸಿಟ್ಕೊಂಡು ಅವುಗಳನ್ನು ದಿನಕ್ಕಿಷ್ಟಂತೆ ಕಲಿತಾ ಹೋದರೆ ಪರೀಕ್ಷೆ ಮೊದಲ ದಿನ ಅವರಿಗೆ 1.5 ದಿನಗಳಷ್ಟು ಕಾಲ ರಜಾವಧಿ ಇದೆ ಕನ್ನಡ ಪರೀಕ್ಷೆಯಿಂದ ಸಮಾಜ ವಿಜ್ಞಾನ ಪರೀಕ್ಷೆಗೆ ಹೋಗುವಾಗ. ಆ ದಿನದ ಅವಧಿಯಲ್ಲಿ ಅವರು ಅದನ್ನು ಪುನರಾವರ್ತನೆ ಮಾಡಿಕೊಳ್ಳಿ. 2 ಸಲ ಎಷ್ಟು ಸಲ ಆಗ್ತದೆ ಅಷ್ಟು ಸಲ. ಹಾಗೆ ಮಾಡಿದಲ್ಲಿ ಆದಲ್ಲಿ ಖಂಡಿತವಾಗಿ ಅವರಿಗೆ ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಮಾಜ ವಿಜ್ಞಾನದಲ್ಲಿ ಖಂಡಿತ ಸಾಧ್ಯ ಇದೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆಯ ಬಗ್ಗೆ ದೊಡ್ಡ ಗೊಂದಲಗಳು ಇಲ್ಲ. 2, 3, 4 ಈ ಅಂಕಗಳಿಗೆ ಎಷ್ಟು ಬರೀಬೇಕು ಅನ್ನುವಂಥ ಒಂದು ಕೆಲವು ಸಲ ಗೊಂದಲಗಳು ಇರ್ತವೆ. ಪ್ರಶ್ನೆ ಕೆಲವು ಸಲ 2 ಮಾರ್ಕಿಗೆ, ಕೆಲವು ಸಲ 4 ಮಾರ್ಕಿಗೂ ಒಂದೇ ಥರದ ಪ್ರಶ್ನೆಗಳು ಒಂದೇ ಥರ ಅಂತ ಅನಿಸುವಂಥ ಕ್ರಮ ಉಂಟು. ಇಂಥ ಸಂದರ್ಭದಲ್ಲಿ ಹೇಗೆ ಮಾಡಬೇಕು? 2 ಅಂಕದ ಪ್ರಶ್ನೆಗಳಿಗೆ ನಾವು ಪಾಯಿಂಟ್ಗಳನ್ನು ಬರೆಯುವುದಾದರೆ, ಉದಾಹರಣೆ ಕಾರಣಗಳು, ಉದಾಹರಣೆಗೆ ಹೇಳುವುದಾದರೆ ನಿರುದ್ಯೋಗದ ಕಾರಣಗಳನ್ನು ಪಟ್ಟಿ ಮಾಡುವಾಗ ಅಲ್ಲಿ ಒಂದು 4 ಪಾಯಿಂಟ್ಗಳು ನಮಗೆ ನಾವು ಬರಿಬೇಕಾಗ್ತದೆ. 2 ಅಂಕದ ಪ್ರಶ್ನೆಗೆ 4 ಪಾಯಿಂಟ್ಗಳು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ 6 ಪಾಯಿಂಟ್ಗಳು ಅಂದರೆ ಡಬ್ಬಲ್ ಬರಿಬೇಕಾಗ್ತದೆ. 4 ಅಂಕದ ಪ್ರಶ್ನೆಗೆ 8 ಪಾಯಿಂಟ್ಸ್ ಬರಿಬೇಕಾಗ್ತದೆ. ಈ ರೀತಿಯಲ್ಲಿ 2 ಪ್ರಶ್ನೆ ಅಂಕಕ್ಕೆ 4, 3 ಅಂಕಕ್ಕೆ 6, 4 ಅಂಕಕ್ಕೆ 8 ಬರಿಬೇಕಾಗ್ತದೆ. ಇಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ 2 ಅಂಕದ ಪ್ರಶ್ನೆಗೆ ಒಂದು ಡೌಟ್ ಬರ್ತದೆ. 2 ಅಂಕದ ಪ್ರಶ್ನೆಗೆ ಅಲ್ಲಿ 4 ಪಾಯಿಂಟ್ಸ್ಗಳು ಇಲ್ಲ ಅಂತ. ಇಲ್ಲ ಇದ್ದರೆ ಪರವಾಗಿಲ್ಲ, ಅಲ್ಲಿ ಎಷ್ಟಿದೆ ಅಷ್ಟನ್ನು ಬರೀಬೋದು. ಉದಾಹರಣೆಗೆ ಕೆಲವೊಮ್ಮೆ 2 ವಾಕ್ಯ ಇರ್ತದೆ, ಸಾಕು. 2 ವಾಕ್ಯ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯದಲ್ಲಿ ಅಷ್ಟಿದ್ರೆ ಅಷ್ಟೇ ಸಾಕು. ಹೊಸತೇನು ಹೊರಗಿಂದ ವಿಷಯ ಬರಿಬೇಕಂತ ಇಲ್ಲ. ಅಲ್ಲಿ ಬರೀಲಿಕ್ಕೆ ಅವಕಾಶ ಇದ್ದರೆ ಪಠ್ಯದಲ್ಲಿದ್ದರೆ ಖಂಡಿತವಾಗಿ ಬರೀಲಿ. ಮತ್ತು ನಾವೊಂದು ಕೊಡುವ ಸಲಹೆ ಏನು ಹೇಳಿದರೆ, ನಾವು 6 ಪಾಯಿಂಟ್ಸ್ ಬರೆಯುವಾಗ 3 ಅಂಕಗಳಿಗೆ 1 ಅಥವಾ 2 ಪಾಯಿಂಟ್ಸ್ ವಿದ್ಯಾರ್ಥಿಗೆ ಗೊತ್ತಿದ್ದೇ ಆದರೆ ಜಾಸ್ತಿ ಬರೀಲಿ. ಯಾಕಂದರೆ ಎಲ್ಲೋ ಒಂದು ಕಡೆ ಬರೆಯುವಾಗ ಏನೋ ಒಂದು ಸಣ್ಣ ದೋಷ ಆಗಿರ್ಬೋದು, ಮಗುವಿಗೆ ಪುನಃ ಉತ್ತರ ಪತ್ರಿಕೆ ವಾಪಸ್ ಕೈಗೆ ಸಿಗುವುದಿಲ್ಲ. ಪಬ್ಲಿಕ್ ಪರೀಕ್ಷೆ ಆದ ಕಾರಣ ನೋಡಲಿಕ್ಕೆ ಅದರದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಹಾಗಾಗಿ 1-2 ಪಾಯಿಂಟ್ ಹೆಚ್ಚಿಗೆ ಬರೀಲಿ, ನಷ್ಟ ಏನಂತ ಏನೂ ಇಲ್ಲ. 4 ಮಾರ್ಕ್ಸಿಗೆ 8 ಪಾಯಿಂಟ್ಸ್ ಬರೆಯುವ ಕಡೆ 9 ಅಥವಾ 10 ಬರಲಿಕ್ಕೆ ಅವಕಾಶ ಇದ್ದರೆ, ಗೊತ್ತಿದ್ದರೆ ಖಂಡಿತವಾಗಿ ಬರೀಲಿ. ಅಲ್ಲಿ ಎಲ್ಲಿಯೂ ಕೂಡ ಮಾರ್ಕ್ಸ್ ಮೈನಸ್ ಆಗುವಂಥದ್ದು, ಕಳೆದು ಹೋಗುವಂಥದ್ದು ಇಲ್ಲ. ಬದಲಾಗಿ ಎಲ್ಲೋ ಒಂದು ಕಡೆ ತಪ್ಪ ಆಗಿದ್ದರೆ
ಆಗ ಅದನ್ನು ಮಗುವನ್ನು ಸೇಫ್ ಮಾಡಲಿಕ್ಕೆ ಆ 1 ಅಥವಾ 2 ಪಾಯಿಂಟ್ಸ್ಗಳು ಇರ್ತದೆ. ವಿವರಣೆ ಬೇಕಾಗ್ತದೆ ಈಗ 4 ಮಾರ್ಕಿನ ಪ್ರಶ್ನೆಗಳಲ್ಲಿ? ಇಲ್ಲ ಸರ್, ಈಗ ವಿವರಣೆ ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಇಲ್ಲ ಹಲವು ವರ್ಷಗಳಿಂದ. ನಾವು ನೇರವಾಗಿ ಪದಪುಂಜಗಳ ರೀತಿಯಲ್ಲಿ ನಾವು ಪ್ರೇಸಸ್ ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಉತ್ತರವನ್ನು ಬರೀತಾ ಹೋದರೆ ಆಯಿತು. ಉದಾಹರಣೆಗೆ ವಾಕ್ಯ ರೂಪದಲ್ಲಿ ಬರೀಬೇಕಂತ ಅವಶ್ಯಕತೆ ಕೂಡ ಇಲ್ಲ. ಹಿಂದಿನ ಪದ್ಧತಿಯಲ್ಲಿ, ತುಂಬ ಹಳೆಯ ಪದ್ಧತಿಯಲ್ಲಿ, ತುಂಬ ದಶಕದ ಹಿಂದೆಗಳೆಲ್ಲ ನಾವು ಉದಾಹರಣೆಗೆ ಹೇಳೋದ್ರೆ ಅವರು ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡಿದರು ಅಂತ ವಾಕ್ಯ ಇದ್ದರೆ, ಈಗ ಅದನ್ನು ನೇರವಾಗಿ ಫಾರ್ವರ್ಡ್ ಬ್ಲಾಕ್ನ ಸ್ಥಾಪನೆ ಇಷ್ಟು ನೇರವಾಗಿ ಬರೆದ್ರು. ಪದಗಳನ್ನು 3 ಪದಗಳಲ್ಲಿ 4 ಪದಗಳಲ್ಲಿ ಬರೆದ್ರೆ ಅಲ್ಲಿಗೆ 1 ಪಾಯಿಂಟ್ ಆಯಿತು. ಹಾಗಾಗಿ ವಾಕ್ಯ ರೂಪಗಳನ್ನು ಬರೀಲೇಬೇಕಂತ ಇಲ್ಲ, ಗೊತ್ತಿದ್ರೆ ಒಳ್ಳೆಯದು ಬರೀಲಿ, ಇಲ್ಲ ಈ ಪದಪುಂಜಗಳ ರೀತಿಯಲ್ಲಿ ಬರೆದ್ರು ಕೂಡ ಉತ್ತಮ. ಅದರಲ್ಲಿ ಗ್ರಾಮರ್ನ ಈ ಥರದ ಮಿಸ್ಟೇಕ್ ಅಥವಾ ಇಲ್ಲ, ಸಮಾಜ ವಿಜ್ಞಾನಕ್ಕೆ ಆ ಒಂದು ತೊಡಕು ಇಲ್ಲ. ಈಗ ಮತ್ತೆ ನಾವು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಬರುವುದಿಲ್ಲ. ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪದ ಬಗ್ಗೆ ನೀವು ಹೇಳಿದ್ರಿ, 1 ಮಾರ್ಕ್ ಇದ್ದೆಷ್ಟು, 2, 3, 4 ಮಾರ್ಕ್, 5 ಮಾರ್ಕ್ಗಳದ್ದು ಎಷ್ಟು ಅಂತ. ಈಗ ಚಾಪ್ಟರ್ ವೈಸಲ್ಲಿ ಏನಾದರೂ ನಾವು ನೋಡುವುದಿದ್ದರೆ ಒಟ್ಟು ಎಷ್ಟು ಚಾಪ್ಟರ್ಗಳು ಅಥವಾ ವಿಭಾಗಗಳಿದ್ದಾವೆ, ಎಷ್ಟು ಅದನ್ನು ಯಾವ ಥರ ವಿಭಾಗ ಮಾಡಿದ್ದಾರೆ, ಹೇಗೆ ಮಾರ್ಕ್ಗಳನ್ನು ಕೂಡ ವಿಭಾಗ ಮಾಡಿದ್ದಾರೆ? ನಮ್ಮಲ್ಲಿ 6 ವಿಭಾಗಗಳಿವೆ. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ. ಇತಿಹಾಸದಲ್ಲಿ 9 ಪಾಠಗಳಿವೆ. ಇಲ್ಲಿ ನಾವು ಸಾಮಾನ್ಯವಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ನೋಡುವಾಗ ಈ ಪಾಠಕ್ಕೆ ಇಷ್ಟೇ ಅಂಕಗಳು ಅಂತ ಸೀಮಿತ ಮಾಡಲಿಲ್ಲ. ಮೊದಲು ಆ ಪರಿಪಾಠ ಇತ್ತು ಬಹುಶಃ, ಆದರೆ ಈಗ ಇಲ್ಲ. ಆ ಪಾಠಕ್ಕೆ ಇಷ್ಟೇ ಅಂಕಗಳನ್ನು ನಿಗದಿ ಮಾಡಲಿಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಈ ಪಾಠದಿಂದ ಈ ಪ್ರಶ್ನೆಗಳನ್ನು ಓದ್ಕೊಳ್ಬೋದು, ಸಂಬಂಧೀಯ ಪ್ರಶ್ನೆಗಳನ್ನು ಓದ್ಕೊಳ್ಬೋದು ಅಂತ ಅರ್ಥ. ಉದಾಹರಣೆಗೆ ಒಂದು ಪಾಠ ಇದ್ದರೆ ಆ ಪಾಠದಲ್ಲಿ 2 ಮಾರ್ಕ್ಸ್ನ 1 ಪ್ರಶ್ನೆ ಕೇಳ್ಬೋದು, ಅಥವಾ 1 ಅಂಕದ 2 ಪ್ರಶ್ನೆ ಕೇಳ್ಬೋದು, ಅಥವಾ 2+1 ಆ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕಳೆದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವಾಗ ಸಾಧಾರಣ ಮಕ್ಕಳಿಗೆ ಶಿಕ್ಷಕರು ಹೇಳಿರ್ತಾರೆ ಈಗಾಗಲೇ ಯಾವೆಲ್ಲ ಸಂಭವನೀಯ ಪ್ರಶ್ನೆಗಳು, 3 ಅಂಕದ್ದು, 4 ಅಂಕದ್ದು, 2 ಅಂಕದ ಪ್ರಶ್ನೆಗಳನ್ನು ಅವರು ಓದ್ಕೊಳ್ಬೇಕಂತ ಸಾಧಾರಣವಾಗಿ ಕಿವಿ ಮಾತು ಹೇಳಿರ್ತಾರೆ. ಅವುಗಳನ್ನೇ ಪಾಲಿಸಿಕೊಂಡು ಬಂದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಪಡೆಯಬಹುದು. ಇತಿಹಾಸದಲ್ಲಿ 9 ಪಾಠಗಳಿವೆ. ಇತಿಹಾಸದ 9 ಪಾಠಗಳಲ್ಲಿ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ. ಇಲ್ಲಿ ಮುಖ್ಯವಾಗಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣಗಳು ಯಾವುದು, ಹೆಚ್ಚಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅದರೊಟ್ಟಿಗೆ ಇಲ್ಲಿ ಕಳೆದ ವರ್ಷ ಹೊಸ ಪರಿಕಲ್ಪನೆಯನ್ನು ಸೇರಿಸಿದ್ದಾರೆ, ಅದು ಮಾರ್ತಾಂಡ ವರ್ಮ ಅಂತ. ಮಾರ್ತಾಂಡ ವರ್ಮ ಹೇಗೆ ಡಚ್ಚರನ್ನು ಎದುರಿಸಿದ, ಈ ಒಂದು ಪ್ರಶ್ನೆಯನ್ನು ಕೇಳಬಹುದು. ಆ ಬಳಿಕ ದ್ವಿಮುಖ ಸರ್ಕಾರ ಅಂದರೆ ಏನು ಅಂತ ಕೇಳಬಹುದು. ಮತ್ತು ಇಲ್ಲಿ ಬರುವಂತಹ ಕರ್ನಾಟಿಕ್ ಯುದ್ಧಗಳು, ಅವುಗಳ ಕಾರಣಗಳು ಮತ್ತು ಒಪ್ಪಂದಗಳು. ಮೊದಲ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧ, ಪ್ರತಿಯೊಂದು ಯುದ್ಧವೂ ಕೂಡ ಒಂದೊಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು. ಅವುಗಳನ್ನು ಮಕ್ಕಳು ಹೊಂದ್ಕೊಂಡೇ ಬರ್ಕೊಂಡಿಟ್ಕೊಂಡ್ರೆ, ಆ ಒಪ್ಪಂದಗಳು ಬರ್ಕೊಂಡಿಟ್ಕೊಂಡ್ರೆ ಅವರಿಗೆ ಖಂಡಿತವಾಗಿ 1 ಅಂಕ ಕೂಡ ಅನುಕೂಲ ಆಗ್ತದೆ. ಅದರೊಟ್ಟಿಗೆ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು, ಬಕ್ಸರ್ ಕದನದ ಪರಿಣಾಮಗಳು, ಇವುಗಳಿಷ್ಟು ಹೆಚ್ಚಾಗಿ ಈ ಮೊದಲ ಪಾಠದಿಂದ ಕೇಳುವಂಥ ಪ್ರಶ್ನೆಗಳು. ಇನ್ನು 2ನೇ ಪಾಠಕ್ಕೆ ಬಂದಾಗ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಉಂಟು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು, ಅಥವಾ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರನ್ನು ಬ್ರಿಟಿಷರು ಹತೋಟಿ ಇಡಲಿಕ್ಕೆ ಹೇಗೆ ಸಹಾಯವಾಯಿತು ಅಂತ. ಈ 3 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಕದನಗಳಿವೆ, ಯುದ್ಧಗಳಿವೆ. ಆ ಯುದ್ಧಗಳಿಗೆ ಕಾರಣಗಳು, ಉದಾಹರಣೆಗೆ ಆಂಗ್ಲೋ ಮರಾಠ ಯುದ್ಧ 1ನೇ, 2ನೇ, 3ನೇ, ಇದಕ್ಕೆ ಕಾರಣಗಳೇನು ಅಂತ ಕೇಳಬಹುದು. ಯಾವ ಒಪ್ಪಂದದಿಂದ ಕೊನೆಗೊಂಡಿತು ಅಂತ ಕೇಳಬಹುದು. ಉದಾಹರಣೆಗೆ ಹೇಳಿದ್ರೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದಿಂದ ಕೊನೆಗೊಂಡಿತ್ತು, 2ನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದದಿಂದ ಕೊನೆಗೊಂಡಿತ್ತು. ಈ ರೀತಿ ಮಕ್ಕಳು ಅವುಗಳನ್ನು ಗುರುತಿಸಿಟ್ಕೊಂಡ್ರೆ ಅವುಗಳು ಕೂಡ 1 ಅಂಕ ಪಡಲಿಕ್ಕೆ ಅನುಕೂಲ ಆಗ್ತದೆ. ಅದರೊಟ್ಟಿಗೆ ಆಂಗ್ಲೋ ಸಿಖ್ ಯುದ್ಧ ಉಂಟು. ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಅಲ್ಲಿ ಲಾಹೋರ್ ಒಪ್ಪಂದ ಬರ್ತದೆ. ಆ ಬಳಿಕ ಅಲ್ಲಿ ಬರುವಂಥ ಕೊನೆಯ ಒಂದು ವಿಷಯ ಹೇಳಿದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಬ್ರಿಟಿಷರು ಜಾರಿಗೆ ತಂದಂತಹ ನೀತಿ. ಈ ನೀತಿಯಿಂದ ಅವರು ಯಾವೆಲ್ಲ ರಾಜ್ಯಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಅವರಿಗೆ ಸಹಾಯಕವಾಯಿತು. ಅದರೊಟ್ಟಿಗೆ ಆ ನೀತಿಯ ಬಗ್ಗೆ ಕೂಡ ಕೇಳಬಹುದು. ಸೊ ಇದು ಈ 2 ಪಾಠದ ಕೆಲವು ಪ್ರಮುಖ ವಿಷಯಗಳು. ಇದರಲ್ಲಿ 4 ಮಾರ್ಕಿನ ಪ್ರಶ್ನೆಗಳು ಬರುವಂತಹ ಯಾವುದಾದ್ರೂ ಕೂಡ ಇದು ಇರಬಹುದಾ? ಇಷ್ಟವರೆಗೆ ಅವಲೋಕನ ಮಾಡಿದಾಗ ಬಂದದ್ದು ಕಡಿಮೆ, ಆದರೆ ಬರದೇ ಇರಬಾರ್ದಂತ ಏನಿಲ್ಲ, ಬರಬಹುದು. ಉದಾಹರಣೆಗೆ ಮಾರ್ತಾಂಡ ವರ್ಮ ಹೇಗೆ ಡಚ್ಚರನ್ನು ನಿಯಂತ್ರಿಸಿದ ಅಂತ ಕೇಳಬಹುದು. ಹಾಗಾಗಿ ಕೆಲವೊಮ್ಮೆ ಕೇಳಲಿಕ್ಕೆ ಅವಕಾಶ ಇರ್ತದೆ, ಆದರೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಮುಂದಿನ ಪಾಠಕ್ಕೆ ಹೋಗೋದಿದ್ರೆ 3ನೇ ಅಧ್ಯಾಯ ಇತಿಹಾಸದ್ದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇಲ್ಲಿ ನಾವು ಗಮನಿಸ್ತೇವೆ, ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಬದಲಾವಣೆಗಳು ಕಂಡುಬಂದವು. ಉದಾಹರಣೆಗೆ ನಾಗರಿಕ ಸೇವೆ, ಆಡಳಿತ, ಆ ಬಳಿಕ ಪೊಲೀಸ್ ವ್ಯವಸ್ಥೆ,
ಆ ಬಳಿಕ ಸೈನ್ಯ ವ್ಯವಸ್ಥೆ. ಸೊ ಇಲ್ಲಿ ನೇರವಾಗಿ ಕೇಳ್ಬೋದು, ಬ್ರಿಟಿಷರು ಸೈನಿಕ ವ್ಯವಸ್ಥೆಯಲ್ಲಿ ತಂದಂಥ ಬದಲಾವಣೆಗಳು ಯಾವುದು, ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂಥ ಬದಲಾವಣೆಗಳು ಯಾವುದು, ಭೂ ಕಂದಾಯ ಪದ್ಧತಿಯಲ್ಲಿ ತಂದಂಥ ಬದಲಾವಣೆಗಳು ಯಾವುದು, ಅಥವಾ ಶಿಕ್ಷಣದಲ್ಲಿ ಅವರೆಲ್ಲ ಯಾವೆಲ್ಲ ಬದಲಾವಣೆಗಳು ತಂದರು ಅಂತ ಕೇಳ್ಬೋದು, ಅಥವಾ ಶಿಕ್ಷಣದಲ್ಲಿ ಯಾವೆಲ್ಲ ಪರಿಣಾಮಗಳು ಉಂಟಾದವು ಅಂತ ಕೇಳ್ಬೋದು. ಮತ್ತು ಇಲ್ಲಿ 3 ಭೂ ಕಂದಾಯ ಪದ್ಧತಿಗಳು ನಮಗೆ ಇಲ್ಲಿ ಗಮನಿಸ್ಬೋದು ನಾವು. ಒಂದು ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ಇವುಗಳ ಬಗ್ಗೆ ವ್ಯತ್ಯಾಸವನ್ನು ಕೇಳ್ಬೋದು ಅಥವಾ ಇವುಗಳ ಪರಿಣಾಮಗಳನ್ನು ಕೂಡ ಕೇಳಬಹುದು. ಇನ್ನು ಅದರೊಟ್ಟಿಗೆ ನಾವಿಲ್ಲಿ ಗಮನಿಸ್ತೇವೆ, ನಮ್ಮ ದೇಶದ ಸಂವಿಧಾನದ ಬೆಳವಣಿಗೆ ಕೂಡ ಇದೇ ಸಮಯದಲ್ಲಿ ಆಯಿತು. ಹಲವಾರು ಶಾಸನಗಳಿವೆ. ಉದಾಹರಣೆಗೆ ಹೇಳುವುದಾದರೆ 1773ರ ರೆಗ್ಯುಲೇಟಿಂಗ್ ಶಾಸನ, ಆ ಬಳಿಕ 1909ರ ಶಾಸನ, 1919ರ ಕಾಯಿದೆ, 1935ರ ಭಾರತದ ಸರ್ಕಾರದ ಕಾಯಿದೆ, ಇವೇ ಮುಂತಾದ ಕಾಯಿದೆಗಳ ನಿಬಂಧನೆಗಳನ್ನು ಕೇಳಬಹುದು. ಇವು ಇಷ್ಟು ಈ ಪಾಠದಲ್ಲಿ 3ನೇ ಪಾಠದಲ್ಲಿ ಬರುವಂತಹ ಪ್ರಮುಖ ವಿಷಯಗಳು. ಇದರಲ್ಲಿ 3 ಮಾರ್ಕಿನ ಪ್ರಶ್ನೆಗಳು ಇದೆ ಸಾಕಷ್ಟು ಇವೆ. ಇವುಗಳು ಹೆಚ್ಚಾಗಿ 3 ಮಾರ್ಕ್ಸಿಗೆ ಆಗಿಯೇ ಇರುವಂಥ ಒಂದು ಪಾಠ ಅಂತ ಹೇಳ್ಬೋದು. ಹಲವಾರು ಪ್ರಶ್ನೆಗಳಿವೆ. ಮಕ್ಕಳಿಗೆ ಸ್ವಲ್ಪ ಕಠಿಣ ಅಂತ ಕೆಲವರು ಹೇಳುವುದಿದೆ. ಆದರೆ ಅದನ್ನು ಬೇಕಾದರೆ ರಿವಿಷನ್ ಮಾಡುವಾಗ, ಪುನರಾವರ್ತನೆ ಮಾಡುವಾಗ ಸ್ವಲ್ಪ ಬೇಕಾದರೆ ಕೊನೆಗೆ ಇಟ್ಕೊಳ್ಬೋದು. ಇಲ್ಲಿ ಪ್ರಮುಖವಾಗಿ ಹೇಳೋದ್ರೆ ಶಿಕ್ಷಣ ಮತ್ತು ಭೂ ಕಂದಾಯದ ಪರಿಣಾಮಗಳು ಮುಖ್ಯವಾಗಿ ಅವರು ಅದನ್ನು ಮೊದಲು ಓದ್ಕೊಂಡ್ರೆ ಒಳ್ಳೆಯದು. ನಾವು ಓದ್ಕೊಳ್ಳುವಾಗ ಒಂದು ಪ್ರಾಶಸ್ತೀಕರಣ ಅಂತ ಮಾಡ್ಕೊಳ್ಬೇಕು, ಪ್ರಯೋರಿಟೈಸಿಂಗ್ ಅಂತ ಹೇಳ್ತೇವೆ. ಮೊದಲು ಶಿಕ್ಷಣದ ಬಗ್ಗೆ ಪರಿಣಾಮ ಕಲ್ತ್ಕೊಳ್ಳಿ, ಭೂ ಕಂದಾಯದ ಪರಿಣಾಮಗಳು ಮೊದಲು ಕಲ್ತ್ಕೊಳ್ಳಿ, ಉಳಿದವುಗಳನ್ನು ನಂತರ ಕಲ್ತ್ಕೊಳ್ಳಿ. ಇಲ್ಲಿ 1935ರ ಕಾಯಿದೆ ಸ್ವಲ್ಪ ಪ್ರಮುಖವಾದದ್ದು, ಅವುಗಳನ್ನು ಕೂಡ ಸ್ವಲ್ಪ ಮೊದಲೇ ಕಲ್ತ್ಕೊಂಡ್ಬಿಡಿ. ಆ ಬಳಿಕ 4ನೇ ಅಧ್ಯಾಯ ಇತಿಹಾಸದ್ದು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು. ಇದು ಒಂದು ಪ್ರಮುಖ ಪಾಠ. ಪುನಃ 3 ಅಥವಾ 4 ಅಂಕಕ್ಕೆ ಹೇಳುವಂಥ ಪಾಠ. ಮೈಸೂರಿನ ಒಡೆಯರು ಅಂತ ಹೇಳುವಾಗ ಇಲ್ಲಿ 1 ಅಂಕದ ಪ್ರಶ್ನೆ ಕೂಡ ಕೇಳ್ಬೋದು. ರಾಜ ಒಡೆಯರ್ ಆಗಿರ್ಬೋದು, ನಲ್ವಡಿ ಕೃಷ್ಣರಾಜ ಒಡೆಯರು. ನಲ್ವಡಿ ಕೃಷ್ಣರಾಜ ಒಡೆಯರು ಅವರು ನಮ್ಮ ಮೈಸೂರನ್ನು ಮಾದರಿ ಮೈಸೂರು ಅಂತ ಕರೆಸಿಕೊಳ್ಳುವ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದರು. ಹಲವಾರು ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಉಚಿತ ಶಿಕ್ಷಣವನ್ನು ಎಲ್ಲ ಕೊಟ್ಟರು. ಹಾಗಾಗಿ ಅವರ ಕುರಿತು ಒಂದು ಪ್ರಶ್ನೆ ಕೇಳ್ಬೋದು. ಆ ಬಳಿಕ ಚಾಮರಾಜೇಂದ್ರ ಒಡೆಯರ್ ಆಗಿರ್ಬೋದು, ಆ ಬಳಿಕ ಚಿಕ್ಕ ದೇವರಾಜ ಒಡೆಯರ್ ಆಗಿರ್ಬೋದು, ಇವರ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಇದರ ಒಟ್ಟಿಗೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಕೆಲವೊಂದು ದಂಗೆಗಳು, ಪ್ರತಿರೋಧಗಳು ಆಯಿತು. ಉದಾಹರಣೆಗೆ ಹೇಳುವುದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಲಗಲಿ ಬೇಡರು, ನಮ್ಮ ಜಿಲ್ಲೆಗೆ ಹೊಂದಿಕೊಂಡಿರುವಂಥ ನಮ್ಮ ಜಿಲ್ಲೆ ಮತ್ತು ಸುಳ್ಯದ ಭಾಗದ ಒಂದು ಅಮರ ಸುಳ್ಯ ಎಂಬ ಘಟನೆಗಳು ಆಗಿರ್ಬೋದು, ಸುರಪುರದ ದಂಗೆ ಆಗಿರ್ಬೋದು, ಕೊಪ್ಪಳದ ದಂಗೆ ಆಗಿರ್ಬೋದು. ಸೊ ಇಲ್ಲಿ ಹಲವಾರು ಪ್ರತಿರೋಧಗಳು, ದಂಗೆಗಳು ಬ್ರಿಟಿಷರ ಆಳ್ವಿಕೆ ವಿರುದ್ಧ ನಡೆಯಿತು. ಇವುಗಳನ್ನು ಕೂಡ ಯಾವುದೋ ಒಂದು ಪ್ರಶ್ನೆ ಇಲ್ಲಿ ಕೇಳ್ಬೋದು. ಹಾಗಾಗಿ ಇಲ್ಲಿ ಒಂದು 3 ಅಥವಾ 4 ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಖಂಡಿತವಾಗಿ ಮಾಡಬಹುದು. 4 ಅಂಕಕ್ಕೆ ಯಾವುದು ನಾನೀಗಾಗಲೇ ಹೇಳಿದೆ. 4 ಅಂಕಕ್ಕೆ ಇಲ್ಲಿ ಒಡೆಯರ ಕುರಿತು ಒಂದು ಪ್ರಶ್ನೆಯನ್ನು ಕೇಳಬಹುದು. ನಲ್ವಡಿ ಕೃಷ್ಣರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ಅವರ ಸಾಧನೆಗಳನ್ನು ಕೇಳಬಹುದು. ಇಲ್ಲಿ ಹೇಗೂ ಕೇಳ್ಬೋದು. ಸಾಧನೆಗಳನ್ನು ಕೇಳಿದರೆ ಅದು ನೇರ ಪ್ರಶ್ನೆ ಆಯಿತು. ಅವ್ರು ಹೇಗೆ ಮಾದರಿ ಮೈಸೂರು ರಾಜ್ಯವನ್ನಾಗಿ ನಮ್ಮ ರಾಜ್ಯವನ್ನು ಮಾಡಿದರು, ಇದು ಇಂಡೈರೆಕ್ಟ್ಲಿ ಅಂತ ಹೇಳ್ತೇವೆ ನಾವು, ಟ್ವಿಸ್ಟ್ ಮಾಡಿ ಕೇಳೋದು ಅಂತ ಹೇಳ್ತೇವೆ. ಉತ್ತರ ಒಂದೇ ಆಗಿರ್ತದೆ, ಅದೇ ಉತ್ತರವನ್ನು ಬರೆದ್ರೆ ಆಯಿತು. ಇದಿಷ್ಟು 4ನೇ ಪಾಠದ ವಿಷಯಗಳು. ಇನ್ನು 5ನೇ ಪಾಠಕ್ಕೆ ಹೋಗುವಾಗ ಇತಿಹಾಸದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ನಮ್ಮ ದೇಶದಲ್ಲಿ ಬಂದಂತಹ ಹಲವಾರು ಸಮಾಜ ಸುಧಾರಕರು, ಧಾರ್ಮಿಕ ಸುಧಾರಕರನ್ನು ನಾವು ನೋಡ್ತೇವೆ. ಮೊದಲಿಗೆ ಅಲ್ಲಿ ಬರುವಂಥದ್ದು 19ನೇ ಶತಮಾನವನ್ನು ಭಾರತದ ಪುನರ್ಜೀವನ ಕಾಲಘಟ್ಟ ಅಂತ ಕರೀತಾರೆ. ಅದೊಂದು ಪ್ರಮುಖವಾದಂಥ ಒಂದು ಪ್ರಶ್ನೆ. ಆ ಬಳಿಕ ಅಲ್ಲಿ ಬರುವಂತಹ ಮಹಾನ್ ನಾಯಕರು, ಸುಧಾರಕರು ರಾಜರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜ್, ದಯಾನಂದ ಸರಸ್ವತಿಯವರು, ಆ ಬಳಿಕ ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ, ಜ್ಯೋತಿ ಬಾಫುಲೆ, ಸ್ವಾಮಿ ವಿವೇಕಾನಂದ, ಆ ಬಳಿಕ ಸರ್ ಸೈಯದ್ ಅಹಮದ್ ಖಾನ್, ಆ ಬಳಿಕ ಶ್ರೀ ನಾರಾಯಣ ಗುರು, ಆ ಬಳಿಕ ಆ್ಯನಿ ಬೆಸೆಂಟ್. ಈ ನಾಯಕರ ಸುಧಾರಕರ ಸುಧಾರಣೆಗಳನ್ನು ಕೇಳ್ಬೋದು. ಇಲ್ಲಿ ಒಂದು ನಾವು ಮಕ್ಕಳು ಏನು ಮಾಡ್ಬೋದು ಹೇಳಿದರೆ, ಸ್ವಲ್ಪ ಯಾರಿಗೆ ತುಂಬ ಕಠಿಣ ಆಗ್ತದೆ ಅವರು ಒಂದು ಕಾಮನ್ ಆನ್ಸರ್ ಅಂತ ರೆಡಿ ಮಾಡಿಟ್ಕೊಂಡ್ರೆ. ಉದಾಹರಣೆಗೆ ಹೇಳಿದ್ರೆ ಅವರು ಜಾತಿ ಪದ್ಧತಿಯನ್ನು ಖಂಡಿಸಿದರು, ಪರದಾ ವ್ಯವಸ್ಥೆಯನ್ನು ಖಂಡಿಸಿದರು, ಆ ಬಳಿಕ ಸ್ತ್ರೀ ಶೋಷಣೆಯನ್ನು ಖಂಡಿಸಿದರು. ಈ ರೀತಿ ಕೆಲವೊಂದು ಕಾಮನ್ ಆದಂಥ ಸಾಮಾನ್ಯವಾದ ಉತ್ತರವನ್ನು ಸಿದ್ಧವಾಗಿಟ್ಕೊಂಡ್ರೆ 3 ಅಂಕದ ಒಂದು ಉತ್ತರವನ್ನು ಎಲ್ಲ ನಾಯಕರಿಗೆ, ಅಲ್ಲಿ ಅವರು ಸುಧಾರಕರಿಗೆ ಬರೆದು ಬಿಡ್ಬೋದು. ಇದು ಸ್ವಲ್ಪ ಕಠಿಣ ಅಂತ ಎಣಿಸುವಂಥ ಮಕ್ಕಳಿಗೆ ಮಾತ್ರ. ಉಳಿದ ಮಕ್ಕಳು ನೇರವಾಗಿ ಉತ್ತರವನ್ನು ನಿರೀಕ್ಷೆ ಮಾಡಿ ಬರೆದರೆ ಒಳ್ಳೆಯದು. ಇಲ್ಲಿ ಮತ್ತೊಂದು ಉದಾಹರಣೆ ಹೇಳೋದಾದರೆ, ಇಲ್ಲಿ ಕೆಲವೊಂದು ಗ್ರಂಥಗಳನ್ನು ಅಥವಾ ಯಾರು ಈ ಸುಧಾರಣೆಗಳನ್ನು ಆರಂಭಿಸಿದರು, ಸಂವಾದ ಕೌಮುದಿಯನ್ನು ಬರೆದವರು ಯಾರು ಅಂತ ಕೇಳ್ಬೋದು, ಗುಲಾಮಗಿರಿಯನ್ನು ಬರೆದವರು ಯಾರು, ಗ್ರಂಥವನ್ನು ಬರೆದವರು ಯಾರು, ಅಥವಾ ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ತಂದವರು ಯಾರು. ಈ ರೀತಿಯ ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳ್ಬೋದು, 3 ಅಂಕಕ್ಕೆ ಕೇಳ್ಬೋದು, 2 ಅಂಕಕ್ಕೂ ಕೇಳ್ಬೋದು. ಹಾಗಾಗಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶಗಳು ಈ ಪಾಠದಲ್ಲಿ ಇವೆ.
4 ಅಂಕದ ಪ್ರಶ್ನೆ ಯಾವುದಾದ್ರು? 4 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಸ್ವಲ್ಪ ಕೇಳುವಂಥ ಸಂಭವ ಕಡಿಮೆ. ಹೆಚ್ಚಾಗಿ 2 ಮತ್ತು 3 ಅಂಕದ್ದು ಮತ್ತು ಕೆಲವೊಮ್ಮೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಮುಂದಿನ ಪಾಠಕ್ಕೆ ಇನ್ನು ಆ ಬಳಿಕ ಇತಿಹಾಸದ ಮತ್ತೊಂದು ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದೊಂದು 3 ಅಂಕದ ಪ್ರಶ್ನೆಗಳಿಗಾಗಿಯೇ ಇರುವಂಥ ಒಂದು ಪಾಠ. ಇಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೆ ಕಾರಣವೇನು? ನಾವು ಕಾರಣಗಳನ್ನು ವರ್ಗೀಕರಣ ಮಾಡ್ತೇವೆ. ಆರ್ಥಿಕ ಕಾರಣಗಳು, ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಆ ಬಳಿಕ ಸೈನಿಕ ಕಾರಣಗಳು. ಅದರ ಬಳಿಕ ನಾವು ಪರಿಣಾಮಗಳನ್ನು ಗಮನಿಸ್ತೇವೆ. ಮತ್ತು ಅಲ್ಲಿ ದಂಗೆ ವಿಫಲವಾಯಿತು. ದಂಗೆ ವಿಫಲತೆ ಕಾರಣಗಳು ಏನು ಅಂತ ಕೇಳ್ತಾರೆ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕು ಕಾರಣಗಳು ಹಾಗೂ ದಂಗೆ ವಿಫಲತೆಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು. ಮಕ್ಕಳು ಒಂದು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕಾರಣಗಳನ್ನು ಕೆಲವೊಮ್ಮೆ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಉದಾಹರಣೆಗೆ ರಾಜಕೀಯ ಕಾರಣಗಳನ್ನು ಹೇಗೆ ಕೇಳ್ಬೋದು, ಅದನ್ನು ಸ್ವಲ್ಪ ತಿರುಗಿಸಿ ಹೇಗೆ ಕೇಳ್ಬೋದು. ಉದಾಹರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಬ್ರಿಟಿಷರ ಈ ನೀತಿಯು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಗೆ ಕಾರಣವಾಯಿತು, ಅಥವಾ ಭಾರತದಲ್ಲಿ ನಡೆದಂಥ ಈ 1857 ದಂಗೆ ವಿಫಲವಾಯಿತು. ಅದು ವಿಫಲ ಅಂತ ಕೇಳೋ ಬದಲು ಯಾಕೆ ಯಶಸ್ಸನ್ನು ಹೊಂದಲಿಲ್ಲ ಅಂತ ಕೇಳ್ಬೋದು. ವಿಫಲ ಎಂಬ ಪದವನ್ನೇ ನಾವು ಗಮನಿಸ್ತಾ ಇದ್ದರೆ ಕೆಲವೊಮ್ಮೆ ಆ ಪದವನ್ನೇ ಬದಲಾಯಿಸಿ ಬಿಡ್ತಾರೆ. ಹಾಗಾಗಿ ನಾವು ಗಮನಿಸಬೇಕು, ಪ್ರಶ್ನೆ ಸರಿಯಾಗಿ 3-4 ಸಲ ಓದ್ಕೊಳ್ಬೇಕು. ನನಗೆ ಉತ್ತರ ಗೊತ್ತಿದೆ, ನಾನು ಕಲ್ತಿರ್ತೇನೆ, ಆದರೂ ಎಲ್ಲೋ ಒಂದು ಕಡೆ ಪ್ರಶ್ನೆ ಬದಲಾವಣೆ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಬರೀಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟ. ಇದೊಂದು 4 ಅಂಕದ ಪ್ರಶ್ನೆಗಳಿಗಾಗಿ ಇರುವಂಥ ಒಂದು ಪಾಠ ಅಂತ ಹೇಳ್ಬೋದು. ಪ್ರತಿ ವರ್ಷ 4 ಅಂಕದ ಪ್ರಶ್ನೆಗಳನ್ನೇ ಹೆಚ್ಚಾಗಿ ಈ ಪಾಠದಿಂದ ಕೇಳ್ತಾರೆ. ಮತ್ತು ಕೆಲವೊಮ್ಮೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಪಾಠ ಸ್ವಲ್ಪ ಸವಿಸ್ತಾರವಾಗಿದೆ. ಸಾಧಾರಣ 4 ಅಂಕದ 16ರಿಂದ 18 ಪ್ರಶ್ನೆಗಳನ್ನು ಕಲಿಬೇಕಾಗ್ತದೆ. ಆದರೆ 4 ಅಂಕ ನಿಮ್ಗೆ ಸಿಗ್ತದೆ ಅಷ್ಟು ಪ್ರಶ್ನೆಗಳನ್ನು ಕಲಿತರೆ. ಹಾಗಾಗಿ ಕಷ್ಟವೇನಿಲ್ಲ, ಯಾಕಂದರೆ ಅದು ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೇ ಇರುವಂಥದ್ದು. 100 ವರ್ಷ ಹಿಂದೆ ನಡೆದಂತಹ ವಿಷಯಗಳು. ಹಾಗಾಗಿ ಇತಿಹಾಸದಲ್ಲಿ ನಮಗೆ ಅದು ಸಮೀಪದಲ್ಲಿದೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಇದೆ. ಇಲ್ಲಿ ಕೇಳುವಂತಹ ಕೆಲವೊಂದು ಪ್ರಶ್ನೆಗಳು ಹೇಳಿದರೆ, ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂತಹ 3 ವರ್ಗಗಳು, ಒಂದು ಮಂದಗಾಮಿಗಳು ಅಂತ ನಾವು ಕರಿತೇವೆ, ಅವರ ಹೋರಾಟದ ರೀತಿಯನ್ನು ನಾವು ಕೇಳ್ಬೋದು, ನಿರೀಕ್ಷೆ ಮಾಡ್ಬೋದು. ಅಥವಾ ತೀವ್ರವಾದಿಗಳು ಅಂತ ಕೇಳ್ತೇವೆ, ಅವರ ಹೋರಾಟದ ರೀತಿ ಹೇಗೆ, ಅವರ ಗುರಿಗಳು ಯಾವುದು. ಇನ್ನು ಕ್ರಾಂತಿಕಾರಿಗಳ ಹೋರಾಟದ ವಿಧಾನ ಹೇಗೆ ಮತ್ತು ಅವರ ಗುರಿಗಳೇನು. ಈ ರೀತಿ ನಾವು ನೇರ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಕೆಲವೊಮ್ಮೆ ನಮಗೆ ವ್ಯತ್ಯಾಸಗಳನ್ನು ಕೇಳ್ಬೋದು. ಮಂದಗಾಮಿಗಳು ಹೇಗೆ ತೀವ್ರವಾದಿಗಳಿಗಿಂತ ಭಿನ್ನವಾಗಿ ಹೋರಾಟ ಮಾಡಿದ್ರು ಅಂತ ಕೇಳ್ಬೋದು. ಆ ಸಮಯದಲ್ಲಿ 4 ಅಂಕಕ್ಕೆ ಆ ಪ್ರಶ್ನೆ ಬಂದಿದ್ರೆ ಆದರೆ ಆಗ ನೀವೇನು ಮಾಡಬೇಕಾಗಿ ಹೇಳಿದರೆ 8 ಪಾಯಿಂಟ್ಸ್ಗಳನ್ನು ಬರೀಬೇಕು. ಮಂದಗಾಮಿಗಳಿಂದ 4 ಪಾಯಿಂಟ್ಸ್ಗಳನ್ನು ಮತ್ತು ತೀವ್ರವಾದಿಗಳಿಂದ 4 ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ. ಈ ರೀತಿಯಾಗಿ ನೀವು ಮೊದಲೇ ಅದನ್ನೊಂದು ಪ್ಲ್ಯಾನ್ ಮಾಡಿಕೊಂಡು ಕಲಿಬೇಕಾಗ್ತದೆ. ಆ ಬಳಿಕ ಇಲ್ಲಿ ನಡೆದಂಥ ಹಲವಾರು ಚಳುವಳಿಗಳು. ಮೊದಲಾಗಿ ಜಲಿಯಾನ ವಾಲಾಬಾಗ್ ಹತ್ಯಾಕಾಂಡ, ಈ ಘಟನೆ ಹೇಗೆ ಸಂಭವಿಸಿತು, ಇದಕ್ಕೆ ಕಾರಣಗಳೇನು ಅಂತ ಕೇಳಬಹುದು. ಆ ಬಳಿಕ ಬೇರೆ ಬೇರೆ ಚಳುವಳಿಗಳು ಇದೆ ಇಲ್ಲಿ. ಮುಖ್ಯವಾಗಿ ಹೇಳುವುದಾದರೆ ಅಸಹಕಾರ ಚಳುವಳಿ, ಆ ಬಳಿಕ ಕಾನೂನು ಭಂಗ ಚಳುವಳಿ ಅಥವಾ ಇದಕ್ಕೆ ನಾವು ದಂಡಿ ಸತ್ಯಾಗ್ರಹ ಅಂತ ಕೂಡ ಹೇಳ್ತೇವೆ. ಆ ಬಳಿಕ ಕ್ವಿಟ್ ಇಂಡಿಯಾ ಚಳುವಳಿ, ಖಿಲಾಫತ್ ಚಳುವಳಿ. ಈ ಚಳುವಳಿಗಳನ್ನು 4 ಕಲ್ತ್ಕೊಂಡ್ಬಿಟ್ರೆ ಇವುಗಳು ಕೂಡ ಇಲ್ಲಿ ಸಂಭವನೀಯ ಪ್ರಶ್ನೆಗಳಾಗಿ ಕೇಳಬಹುದು. ಆ ಬಳಿಕ ನಡೆದಂಥ ಕೆಲವು ಪ್ರತಿರೋಧಗಳು, ಉದಾಹರಣೆಗೆ ಹೇಳುವುದಾದರೆ ಕಾರ್ಮಿಕರ ಬಂಡಾಯ ಅಥವಾ ಕಾರ್ಮಿಕರ ದಂಗೆಗಳು, ರೈತರ ದಂಗೆಗಳು, ಆ ಬಳಿಕ ಬುಡಕಟ್ಟು ಜನಾಂಗದವರ ಬಂಡಾಯ ಅಥವಾ ದಂಗೆಗಳು. ಈ 3 ಅಂಶಗಳನ್ನು ಕೂಡ 3 ವಿಷಯಗಳನ್ನು ಕೂಡ ಇಲ್ಲಿ ಒಂದು ಕಡೆ ಕೇಳಬಹುದು. ಮತ್ತು ಇನ್ನು ಕೆಲವು ನಾಯಕರಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡವರಲ್ಲಿ ಕೆಲವು ಪ್ರಮುಖರು. ಉದಾಹರಣೆ ಹೇಳುವುದಾದರೆ ಸುಭಾಷ್ ಚಂದ್ರ ಬೋಸ್ ಮತ್ತು INA ಇವರ ಪಾತ್ರವನ್ನು ಕೇಳಬಹುದು. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ ಅಂಬೇಡ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲದಿದ್ದರೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ಹಾಗಾಗಿ ಅವರ ಪಾತ್ರವನ್ನು ಕೇಳಬಹುದು. ಇನ್ನು ನೆಹರೂರವರು ನಮ್ಮ ದೇಶದ ಮೊದಲ ಪ್ರಧಾನಿ, ಅವರ ಕೊಡುಗೆಗಳು, ಆಧುನಿಕ ಭಾರತದ ಶಿಲ್ಪಿ ಅಂತ ಅವರನ್ನು ಕರೀತಾರೆ. ಹಾಗಾಗಿ ಅವರ ಕೊಡುಗೆಗಳನ್ನು ಕೂಡ 4 ಅಂಕಕ್ಕೆ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಇದರೊಟ್ಟಿಗೆ ಎಲ್ಲೇ ಒಂದು ಕಡೆ 1 ಅಂಕದ ಪ್ರಶ್ನೆಯಲ್ಲಿ ಒಂದು ಕಡೆ ಕೇಳಬಹುದು. ಫಾರ್ವರ್ಡ್ ಬ್ಲಾಕ್ನ ಸ್ಥಾಪಕರು ಯಾರು ಅಂತ ಕೇಳಬಹುದು, ಅಥವಾ ಇಲ್ಲಿ ಗಾಂಧೀಜಿ ಹೊರಡಿಸಿದಂಥ ಪತ್ರಿಕೆಗಳನ್ನು ಕೇಳಬಹುದು. ಹಾಗಾಗಿ ಇವುಗಳು ಸಾಧಾರಣವಾಗಿ ಈ ಪಾಠದಿಂದ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳ್ಬೋದು. ಅನಂತರ ಆ ಬಳಿಕ ನೆಕ್ಸ್ಟ್ ಮುಂದಿನ ಪಾಠ ಸ್ವಾತಂತ್ರ್ಯೋತ್ತರ ಭಾರತ. ನಾವು ಗಮನಿಸ್ತೇವೆ, ಸ್ವಾತಂತ್ರ್ಯ ಆದ ಬಳಿಕ ಹಲವಾರು ಸಮಸ್ಯೆಗಳು ಹುಟ್ಟಿಕೊಂಡವು. ಅದು ನಮ್ಮ ದೇಶದ ವಿಭಜನೆ ಆಗಿರ್ಬೋದು. ನಮ್ಮ ದೇಶ ಆಗಷ್ಟೇ ಸ್ವಾತಂತ್ರ್ಯ ಹೊಂದಿತ್ತು, ಆರ್ಥಿಕತೆಯನ್ನು ಬಲಪಡಿಸಬೇಕಿತ್ತು, ನಮ್ಮ ಸೈನಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕಿತ್ತು, ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಬೇಕಿತ್ತು. ಹೀಗೆ ಹಲವಾರು ಸಮಸ್ಯೆಗಳಿತ್ತು. ಹಾಗಾಗಿ ಇಲ್ಲಿ ಸಮಸ್ಯೆಗಳು ಯಾವುದಂತಲೇ ಕೇಳ್ಬೋದು. ಭಾರತ ಸ್ವಾತಂತ್ರ್ಯ ಹೊಂದಿದಾಗ ಎದುರಿಸಿದಂಥ ಸಮಸ್ಯೆಗಳು ಯಾವುದು. ಸೊ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇಲ್ಲಿ ಹೆಚ್ಚಾಗಿ 2-3 ಮಾರ್ಕ್ಸ್ನ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಮುಖ್ಯವಾಗಿ ಇಲ್ಲಿ ಕೇಳುವಂಥದ್ದು ಹೇಳಿದರೆ
ಸಂಸ್ಥಾನಗಳ ವಿಲೀನೀಕರಣ ಅಂತ. ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಿದವರು ನಮ್ಮ ದೇಶದ ಉಕ್ಕಿನ ಮನುಷ್ಯ ಎಂದು ಕರೆಸಿಕೊಡುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ನಮ್ಮ ಸಂಸ್ಥಾನಗಳನ್ನು ಹೇಗೆ ವಿಲೀನೀಕರಣ ಮಾಡಿದರು, ಇದು ಒಂದು. ಇಲ್ಲಿ ಮುಖ್ಯವಾಗಿ ವಿಲೀನೀಕರಣ ಮಾಡಲಿಕ್ಕೆ ಸ್ವಲ್ಪ ತೊಡಕು ಉಂಟಾದಂತಹ 3 ಸಂಸ್ಥಾನಗಳಿವೆ. ಒಂದು ಜುನಾಗಢ, ಎರಡನೇದು ಹೈದರಾಬಾದ್, ಮೂರನೇದು ಜಮ್ಮು ಮತ್ತು ಕಾಶ್ಮೀರ. ಇವುಗಳ ಕುರಿತು ಒಂದು ಪ್ರತ್ಯೇಕವಾದ ಪ್ರಶ್ನೆ ಕೇಳಬಹುದು. ಹೇಗೆ ಜುನಾಗಢವು ಭಾರತೀಯ ಸಂಸ್ಥಾನಕ್ಕೆ ಸೇರಿತು, ಅಥವಾ ಹೇಗೆ ಹೈದರಾಬಾದ್ ಅಥವಾ ಹೇಗೆ ಜಮ್ಮು ಕಾಶ್ಮೀರದ ವಿಲೀನೀಕರಣವು ದೇಶದ ಇತಿಹಾಸದಲ್ಲಿ ಒಂದು ವಿಶೇಷವಾದ ವಿಲೀನೀಕರಣ ಅಂತ ಕೇಳ್ಬೋದು. 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಆ ಬಳಿಕ ಬರುವಂಥ ಮತ್ತೊಂದು ಅಂಶ ಹೇಳಿದರೆ ಇಲ್ಲಿ ರಾಜ್ಯಗಳ ಪುನರ್ರಚನೆ, ಭಾಷಾವಾರು ರಾಜ್ಯಗಳ ಪುನರ್ರಚನೆ. ಭಾಷಾವಾರು ರಾಜ್ಯಗಳ ಪುನರ್ರಚನೆ ಹೇಗೆ ಆಯಿತು ಕೇಳ್ಬೋದು, ಯಾವಾಗ ಆಯಿತು ಕೇಳ್ಬೋದು. ಆ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಇತಿಹಾಸದ ಮತ್ತೊಂದು ಅಧ್ಯಾಯ, ಕೊನೆಯ ಅಧ್ಯಾಯ, ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಮಹಾಯುದ್ಧಗಳು ಮತ್ತು ಭಾರತ ಪಾತ್ರದಲ್ಲಿ ನಾವು ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧವನ್ನು ಗಮನಿಸ್ತೇವೆ. ಮೊದಲನೇ ಮಹಾಯುದ್ಧಕ್ಕೆ ಕಾರಣಗಳು ಯಾವುದು ಮತ್ತು ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಯಾವುದು. ಹೆಚ್ಚಾಗಿ ನೀವು ಸರಿಯಾಗಿ ಗಮನಿಸಿದರೆ ಅಲ್ಲಿ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಹಲವಾರು ಕಾರಣಗಳು ಅಲ್ಲಿ ಪುನರಾವರ್ತನೆ ಆಗ್ತಾ ಉಂಟು. ಹಾಗಾಗಿ ಅವುಗಳನ್ನು ಒಂದು ಕಲ್ತ್ಕೊಂಡ್ಬಿಟ್ರೆ ಮತ್ತೊಂದಕ್ಕೆ ಬರಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇನ್ನು ಮೊದಲನೇ ಮಹಾಯುದ್ಧದ ಪರಿಣಾಮಗಳು ಮತ್ತು ಎರಡನೇ ಮಹಾಯುದ್ಧದ ಪರಿಣಾಮಗಳು. ಇನ್ನು ಈ ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ ಏನು, ಭಾರತ ಯಾವ ರೀತಿಯಲ್ಲಿ ಇಂಗ್ಲೆಂಡ್ಗೆ ಸಹಕಾರ ಒದಗಿಸಿತು, ಈ ಪ್ರಶ್ನೆಗಳನ್ನು ನಾವು ಈ ಪಾಠದಿಂದ ನಿರೀಕ್ಷೆ ಮಾಡಬಹುದು. ಹೆಚ್ಚಾಗಿ 3 ಮತ್ತು 4 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಇರುವಂಥ ಒಂದು ಪಾಠ ಇದು. ಹಾಗಾಗಿ ಹೆಚ್ಚು ಗಮನವಿಟ್ಟುಕೊಂಡು ಓದಿದರೆ ಈ ಪ್ರಶ್ನೆಗಳು ಹೇಳಿದಂಥ ಪ್ರಶ್ನೆಗಳನ್ನು ನೋಟ್ ಮಾಡಿಕೊಂಡ್ರೆ ಖಂಡಿತವಾಗಿ 3 ಅಥವಾ 4 ಮಾರ್ಕ್ಸ್ ಸಿಗ್ತದೆ. ಇನ್ನು ನಾವು ರಾಜ್ಯಶಾಸ್ತ್ರಕ್ಕೆ ಹೋಗೋದಾದರೆ, ರಾಜ್ಯಶಾಸ್ತ್ರದಲ್ಲಿ ಇರುವಂಥ ಮೊದಲ ಅಧ್ಯಾಯ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು. ಭಾರತದಲ್ಲಿ ಈಗಲೂ ಕೂಡ ಕೆಲವೊಂದು ಸವಾಲುಗಳು, ಸಮಸ್ಯೆಗಳಿವೆ. ನಾವು ಸಮಸ್ಯೆ ಎಂದು ಹೇಳೋದಕ್ಕಿಂತ ಅವುಗಳನ್ನು ಸವಾಲುಗಳಾಗಿ ತಗೊಳ್ತೇವೆ. ಉದಾಹರಣೆ ಹೇಳಿದ್ರೆ ಭ್ರಷ್ಟಾಚಾರ, ಕೋಮುವಾದ, ಪ್ರಾದೇಶಿಕತೆ, ಕಳ್ಳ ಸಾಗಾಣಿಕೆ ಅಥವಾ ಅನಕ್ಷರತೆ, ಇದೆಲ್ಲ ಸವಾಲುಗಳು ನಮಗೆ. ಈ ಸವಾಲುಗಳು ಹೇಳುವಾಗ ಒಂದು ನಮ್ಮ ಮನಸ್ಸಿನಲ್ಲಿ ಇರಬೇಕು, ಏನು ಹೇಳಿದರೆ ಅವುಗಳಿಗೆ ಕಾರಣಗಳಿವೆ ಮತ್ತು ಅವುಗಳಿಗೆ ಪರಿಹಾರಗಳಿವೆ. ಹಾಗಾಗಿ ನಾವಿಲ್ಲಿ ಈ ಪಾಠದಿಂದ ಏನು ನಿರೀಕ್ಷೆ ಮಾಡ್ಬೋದು ಹೇಳಿದರೆ 3 ಮತ್ತು 4 ಅಂಕದ ಪ್ರಶ್ನೆಗಳು ನಿರೀಕ್ಷೆ ಮಾಡ್ಬೋದು, ಖಂಡಿತವಾಗಿ ಬಂದೇ ಬರ್ತದೆ. ಹಾಗಾಗಿ ಮಕ್ಕಳು ಅಧ್ಯಯನ ಮಾಡುವಾಗ ಏನೆಲ್ಲ ಸವಾಲುಗಳು, ಸಮಸ್ಯೆಗಳಿವೆ ಅದಕ್ಕೆ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ಕಲಿಯಬೇಕು. ಉದಾಹರಣೆಗೆ ಬಡತನ ನಿರ್ಮೂಲನೆಗಿರುವಂತಹ ಪರಿಹಾರಗಳು ಯಾವುದು, ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕಿರುವಂತಹ ತಂತ್ರಗಳು ಯಾವುದು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕಿರುವಂತಹ ಕ್ರಮಗಳು ಯಾವುದು, ಅಥವಾ ಸ್ತ್ರೀಯರ ಸ್ಥಾನಮಾನವನ್ನು ಉನ್ನತೀಕರಲಿಕ್ಕೆ ಇರುವಂತಹ ಪರಿಹಾರ ಕ್ರಮಗಳು ಯಾವುದು, ಅಥವಾ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ, ಕೋಮುವಾದವನ್ನು ನಿಯಂತ್ರಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು, ಅಥವಾ ಕಳ್ಳ ಸಾಗಾಣಿಕೆ ಬಗ್ಗೆ, ಈ ಬಗ್ಗೆ ನಾವು ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹೆಚ್ಚಾಗಿ 3 ಮತ್ತು 4 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಮುಂದಿನ ಅಧ್ಯಾಯ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. 4 ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧವನ್ನು ಈ ಪಾಠದಲ್ಲಿ ಕಲಿತೇವೆ. ಪುನಃ ಒಂದು 2 ಅಥವಾ 3 ಮಾರ್ಕ್ಸ್ ನೀವು ಪ್ರಶ್ನೆ ನಿರೀಕ್ಷೆ ಮಾಡಬಹುದು. ಭಾರತ ಪಾಕಿಸ್ತಾನ, ಭಾರತ ಚೀನಾ, ಭಾರತ ರಷ್ಯಾ, ಭಾರತ ಅಮೇರಿಕ. ಒಂದು ನೆನಪಿಟ್ಕೊಳ್ಬೇಕು ಮಕ್ಕಳೇ, ಇಲ್ಲಿ 1 ಅಂಕದ ಪ್ರಶ್ನೆ ಕೇಳ್ಬೋದು, 3 ಅಂಕದ ಪ್ರಶ್ನೆ ಕೇಳ್ಬೋದು. ನೀವು 3 ಅಂಕದ ಉತ್ತರವನ್ನು ಕಲ್ತಿದ್ರೆ ಆದರೆ ಅಲ್ಲಿ 1 ಅಂಕಕ್ಕೆ 2 ಅಂಕ ಕೂಡ ಅದನ್ನು ಬರೀಬೋದು. ಯಾಕೆ ಹೇಳಿದ್ರೆ ನೀವು 6 ಪಾಯಿಂಟ್ಸನ್ನು ಈಗಾಗಲೇ ಕಲ್ತ್ಕೊಂಡಿರ್ತೀರಿ. ಆ 6 ಪಾಯಿಂಟ್ಸನ್ನು 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಖಂಡಿತ ಬರೀಬೋದು. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಹದಗೆಡಲು ಇರುವಂಥ ಕಾರಣಗಳು ಯಾವುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹದಗೆಡುತ್ತಿದೆ, ಇದಕ್ಕೆ ಹಲವಾರು ಕಾರಣಗಳಿವೆ. ಉದಾಹರಣೆಗೆ ಅರುಣಾಚಲ ಪ್ರದೇಶ ತನ್ನದೆಂದು ಚೀನಾ ವಾದಿಸ್ತಾ ಉಂಟು, ಅಥವಾ ನಕ್ಸಲ್ವಾದ ಆಗಿರ್ಬೋದು. ಈ ರೀತಿಯ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಅಲ್ಲಿ ಬರೀಬೋದು. ಇನ್ನು ಭಾರತ ಮತ್ತು ರಷ್ಯಾ ಸಂಬಂಧ ಹೇಗಿದೆ, ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಹೇಗಿದೆ. ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ನಾವು ಕಲಿಯುವಾಗ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ರಷ್ಯಾ ನಮಗೆ ಸಹಕಾರ ನೀಡಿದೆ ಹಲವಾರು ರೀತಿಯಲ್ಲಿ. ಉದಾಹರಣೆಗೆ ಭಾರತದ ಕೈಗಾರಿಕೆಗಳ ಬೆಳವಣಿಗೆಗೆ ಅದು ಸಹಕಾರ ನೀಡಿದೆ. ಉದಾಹರಣೆಗೆ ಹೇಳಿದ್ರೆ ಬಿಲಾಯ್ ಮತ್ತು ಬೊಕಾರೋದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆದದ್ದು ರಷ್ಯಾದ ಸಹಕಾರದಿಂದ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂತಹ ತಾಷ್ಕೆಂಟ್ ಒಪ್ಪಂದ ಅದು ನಡೆದದ್ದು ರಷ್ಯಾದಲ್ಲಿ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧವನ್ನು ಉತ್ತಮ ಮಾಡಲಿಕ್ಕೆ ಕೂಡ ರಷ್ಯಾ ಸಹಕಾರ ನೀಡಿದೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹೆಚ್ಚಾಗಿ 2-3 ಅಂಕಗಳಿಗೆ ಈ ಪಾಠದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಮುಂದಿನ ಪಾಠ ರಾಜ್ಯಶಾಸ್ತ್ರದಲ್ಲಿ ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ಹೆಚ್ಚಾಗಿ 1 ಅಥವಾ 2 ಅಂಕದ, ಹೆಚ್ಚು ಹೇಳಿದರೆ 2 ಅಂಕದ ಪ್ರಶ್ನೆಗಳು ನಿರೀಕ್ಷೆ ಮಾಡಬಹುದು.
ಉದಾಹರಣೆಗೆ ಹೇಳೋದಾದರೆ ಮಾನವ ಹಕ್ಕುಗಳು ಹೋರಾಟದಲ್ಲಿ ಪ್ರಮುಖವಾಗಿರುವಂಥ ಘಟನೆಗಳನ್ನು ನಾವು ಪಟ್ಟಿ ಮಾಡಲಿಕ್ಕೆ ಕೇಳಬಹುದು. ಉದಾಹರಣೆಗೆ ಹೇಳೋದ್ರೆ ರಷ್ಯಾದ ಕ್ರಾಂತಿ, ಅಮೆರಿಕದ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಭಾರತದ ಸ್ವಾತಂತ್ರ್ಯ ಹೋರಾಟ, ಇದೆಲ್ಲವೂ ಕೂಡ ಏನು ನಮ್ಮ ಮಾನವ ಹಕ್ಕುಗಳ ಹೋರಾಟಕ್ಕೆ ಪೂರಕವಾದಂತಹ ಕೆಲವು ಘಟನೆಗಳು. ಹಾಗಾಗಿ ಇಲ್ಲಿ ಭಯೋತ್ಪಾದನೆ, ಮಾನವ ಹಕ್ಕುಗಳ ನಿರಾಕರಣೆ, ಆರ್ಥಿಕ ಅಸಮಾನತೆ, ಆ ಬಳಿಕ ನಿಶಸ್ತ್ರೀಕರಣ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೆಚ್ಚಾಗಿ 1 ಅಂಕಕ್ಕೆ ಮತ್ತು 2 ಅಂಕಕ್ಕೆ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಆಮೇಲೆ ಮುಂದಿನ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಅಂತ. ಜಾಗತಿಕ ಸಂಸ್ಥೆಗಳು ಸ್ವಲ್ಪ ಸವಿಸ್ತಾರವಾದ ಪಾಠ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಕೆಲವೊಂದು ಕಾರ್ಯಗಳು ಮತ್ತು ಉದ್ದೇಶಗಳು. ಮುಖ್ಯವಾಗಿ ಹೇಳಿದ್ರೆ ವಿಶ್ವಸಂಸ್ಥೆ ಸ್ಥಾಪನೆಗೆ ಕಾರಣವಾದಂತಹ ನಾಯಕರು ಮತ್ತು ಯಾವಾಗ ಸ್ಥಾಪನೆ ಆಯಿತು, ಇದರ ಧ್ಯೇಯ ಉದ್ದೇಶಗಳು ಏನು, ಆ ಬಳಿಕ ಇದರ ಸಾಧನೆಗಳೇನು. ಸೊ ಉದ್ದೇಶಗಳು ಮತ್ತು ಸಾಧನೆಗಳು ಇವುಗಳು ಪ್ರಮುಖ. ಆ ಬಳಿಕ ಇದರ ಹಲವಾರು ಅಂಗಸಂಸ್ಥೆಗಳಿವೆ. ಉದಾಹರಣೆಗೆ ಹೇಳೋದಾದರೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ ಅಥವಾ ದತ್ತಿ ಸಮಿತಿ ಅಂತ ಹೇಳ್ತೇವೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಹೇಳ್ತೇವೆ, ಸಚಿವಾಲಯ, ಇವುಗಳ ರಚನೆ ಮತ್ತು ಕಾರ್ಯ ಕೇಳಬಹುದು. ಮುಖ್ಯವಾಗಿ ಅಲ್ಲಿ ಸಾಮಾನ್ಯ ಸಭೆ ಮತ್ತು ಭದ್ರತಾ ಸಮಿತಿ ಇವುಗಳ ರಚನೆಯನ್ನು ಕೇಳಬಹುದು, ಕಾರ್ಯವನ್ನು ಕೇಳಬಹುದು. ಹಾಗಾಗಿ ಅವುಗಳನ್ನು ಮೊದಲೇ ಕಲ್ತಿಟ್ಕೊಂಡ್ರೆ ನಿಮಗೆ ಇಲ್ಲಿ 2 ಅಂಕ 3 ಅಂಕದ ಪ್ರಶ್ನೆಗಳ ಉತ್ತರ ಬರಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಇಲ್ಲಿ WTO ಅಂತ ಸಂಸ್ಥೆ ಇದೆ, ಅಥವಾ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, IBRD, ಆ ಬಳಿಕ WTO, ಇವುಗಳ ಕಾರ್ಯಗಳನ್ನು ಕೇಳಬಹುದು. ಇವುಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಉಂಟು, ಇವುಗಳ ಸಾಧನೆಗಳು ಏನು ಅಂತ ಕೇಳ್ಬೋದು. ಆ ಬಳಿಕ ಕೆಲವು ಪ್ರಾದೇಶಿಕ ಸಂಸ್ಥೆಗಳಿವೆ. ಪ್ರಾದೇಶಿಕ ಸಂಸ್ಥೆಗಳು ಹೇಳುವಾಗ ಸಾರ್ಕ್, ಆಸಿಯಾನ್ ಅಂತ ಬರ್ತದೆ, ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಅಂತ ಬರ್ತದೆ, ಆ ಬಳಿಕ EU ಅಂತ ಬರ್ತದೆ, ಅಥವಾ ಯುರೋಪಿಯನ್ ಯೂನಿಯನ್ ಅಂತ ಬರ್ತದೆ. ಇವುಗಳ ಸಾಧನೆಗಳನ್ನು ಅಥವಾ ಉದ್ದೇಶಗಳನ್ನು ಹೆಚ್ಚಾಗಿ ಇಲ್ಲಿ ಕೇಳುವಂಥ ಅವಕಾಶ ಇದೆ. ಸೊ ಇವಿಷ್ಟು ರಾಜ್ಯಶಾಸ್ತ್ರದ ಪಾಠಗಳು, 4 ಪಾಠಗಳು ಇವೆ. ಇಲ್ಲಿ ಹೆಚ್ಚಾಗಿ ನೀವು 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡಬಹುದು. ಇನ್ನು ಮುಂದಿನ ವಿಭಾಗ ಸಮಾಜಶಾಸ್ತ್ರದಲ್ಲಿ ಮೊದಲ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ. ಇಲ್ಲಿ 1, 2 ಮತ್ತು 3 ಅಂಕದ ಪ್ರಶ್ನೆಗಳು ನಿರೀಕ್ಷೆ ಮಾಡಬಹುದು. 3 ಅಂಕದ ಪ್ರಶ್ನೆಗಳನ್ನೇ ಮೊದಲು ಹೇಳೋದಾದರೆ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಅಸ್ಪೃಶ್ಯತೆ ಎಂಬುದು ದೊಡ್ಡ ಪಿಡುಗು. ಹಾಗಾಗಿ ಅದರ ನಿವಾರಣೆಗೆ ಯಾವೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇಳಬಹುದು. ಅಸ್ಪೃಶ್ಯತಾ ನಿವಾರಣಾ ಕಾಯಿದೆ ಉಂಟು ಮತ್ತು ವಿಧಿ ಉಂಟು, ಸಂವಿಧಾನದ 17ನೇ ವಿಧಿ ಉಂಟು. ಆ ವಿಧಿಯನ್ನು 1 ಅಂಕಕ್ಕೆ ಕೇಳಬಹುದು. ಆ ಬಳಿಕ ಪೂರ್ವಗ್ರಹ ಅಂತ ಇದೆ. ಪೂರ್ವಗ್ರಹ ಎಂದರೇನು ಕೇಳಬಹುದು, ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಕೇಳಬಹುದು, ಆ ಬಳಿಕ ಪೂರ್ವಗ್ರಹದ ಪರಿಣಾಮಗಳನ್ನು ಕೇಳಬಹುದು. ಇಲ್ಲಿ ಇಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಹೆಚ್ಚಾಗಿ 2-3 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳುವಂತಹ ಅಧ್ಯಾಯ ಇದು. ಇನ್ನು 2ನೇ ಅಧ್ಯಾಯ ಸಮಾಜಶಾಸ್ತ್ರದಲ್ಲಿ ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತ. ಹೆಚ್ಚಾಗಿ ಇಲ್ಲಿ ಶ್ರಮ ವಿಭಜನೆ ಅಂತ ಹೇಳ್ತೇವೆ ನಾವು, ಡಿವಿಷನ್ ಆಫ್ ಲೇಬರ್, ಇದರ ಅರ್ಥವನ್ನು ಕೇಳಬಹುದು. ಆ ಬಳಿಕ ಕೂಲಿ ರಹಿತ ದುಡಿಮೆ, ಕೂಲಿ ಸಹಿತ ದುಡಿಮೆ ಅಂತ. ಉದಾಹರಣೆಗೆ ಕೂಲಿ ಸಹಿತ ಹೇಳಿದರೆ ನಾವು ಕೂಲಿ ಅಂದರೆ ಸಂಭಾವನೆ ಪಡಲಿಕ್ಕೋಸ್ಕರ ಮಾಡುವಂತಹ ಉದ್ಯೋಗ, ಕೆಲಸ, ಪ್ರತಿಫಲಕ್ಕಾಗಿ. ಅದೇ ಯಾರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಂತೃಪ್ತಿಗಾಗಿ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿದರೆ ಅದನ್ನು ನಾವೆಂತ ಹೇಳ್ತೇವೆ, ಕೂಲಿ ರಹಿತ ದುಡಿಮೆ ಅಂತ ಹೇಳ್ತೇವೆ. ಆ ಬಳಿಕ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ನಡುವಿನ ವ್ಯತ್ಯಾಸ, ಹೆಚ್ಚಾಗಿ 3 ಅಂಕಕ್ಕೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರ ಸಮಸ್ಯೆಗಳೇನು, ಸವಾಲುಗಳೇನು, ಇದು ಹೆಚ್ಚಾಗಿ ಈ ಪಾಠದಿಂದ ನಿರೀಕ್ಷೆ ಮಾಡಬಹುದಾದಂತಹ 2-3 ಅಂಕದ ಪ್ರಶ್ನೆಗಳು. ಇನ್ನು ಮುಂದಿನ ಅಧ್ಯಾಯ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಇಲ್ಲಿ ಹಲವಾರು ಪ್ರತಿಭಟನೆಗಳು, ಪರಿಸರ ಚಳುವಳಿಗಳು ನಡೆದವು. ಅದು ಚಿಪ್ಕೋ ಚಳುವಳಿ, ಅಪಿಕೋ ಚಳುವಳಿ, ಆ ಬಳಿಕ ನರ್ಮದಾ ಬಚಾವ ಆಂದೋಲನ, ಆ ಬಳಿಕ ಮೌನ ಕಣಿವೆ ಆಂದೋಲನ, ಆ ಬಳಿಕ ಕರ್ನಾಟಕದ ಕೈಗದಲ್ಲಿ ನಡೆದಂಥ ಆಂದೋಲನ, ನಮ್ಮ ಕರಾವಳಿಯಲ್ಲಿ ಮಂಗಳೂರಲ್ಲಿ ನಡೆದಂತಹ ಆಂದೋಲನಗಳು. ಇವೆಲ್ಲ ಆಂದೋಲನಗಳ ಕಾರಣಗಳು ಗೊತ್ತಿರಬೇಕು. ಇಲ್ಲೊಂದು ಮಕ್ಕಳಿಗೆ ಒಂದು ಸಣ್ಣ ಕಿವಿ ಮಾತು, ಎಲ್ಲ ಪರಿಸರ ಚಳುವಳಿಗಳು ನಡೆಯುವುದು ಯಾಕೆ ಹೇಳಿದರೆ ಪರಿಸರ ಸಂರಕ್ಷಣೆಗಾಗಿ. ಹಾಗೆ ಅದೊಂದು ಸಾಮಾನ್ಯ ಉತ್ತರ. ಒಂದು ಪರಿಸರ ರಕ್ಷಣೆ ಅಥವಾ ಪರಿಸರ ನಾಶವನ್ನು ತಡೆಗಟ್ಟುವಂಥದ್ದು, ಅಥವಾ ಅದರ ಪರಿಸರ ಮೇಲೆ ಆಗುವಂಥ ದುಷ್ಪರಿಣಾಮವನ್ನು ತಡೆಗಟ್ಟುವಂಥದ್ದು. ಯಾವುದೋ ಒಂದು 2 ವಾಕ್ಯಗಳನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಎಲ್ಲ ಚಳುವಳಿಗಳಿಗೆ ಅದನ್ನು ನೀವು ಸಾಮಾನ್ಯ ಉತ್ತರವಾಗಿ ಬರೆದು ಬಿಡ್ಬೋದು. ಇನ್ನು ಅದರೊಟ್ಟಿಗೆ ನಾಯಕರ ಬಗ್ಗೆ ಕೇಳ್ಬೋದು. ಉದಾಹರಣೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟ ಮಾಡಿದಂಥ ನಾಯಕರು ಯಾರು? ಶಿವರಾಮ್ ಕಾರಂತರು.
ಅಥವಾ ಚಿಪ್ಕೋ ಚಳುವಳಿ ಇದರ ನಾಯಕರು ಯಾರು, ಅಥವಾ ನರ್ಮದಾ ಬಚಾವ್ ಆಂದೋಲನ ಇದರ ನಾಯಕರು ಯಾರು ಅಂತ ಕೇಳಬಹುದು. ಇದರೊಟ್ಟಿಗೆ ಇಲ್ಲಿ ದೊಂಬಿಯ ಬಗ್ಗೆ ಕೇಳ್ಬೋದು. ದೊಂಬಿ ಎಂದರೇನು, ಅಥವಾ ಜನಮಂದೆ ಅಂದರೇನು, ಅದರ ಸ್ವರೂಪ ಯಾವ ರೀತಿ ಇರ್ತದೆ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸ್ವಸಹಾಯ ಸಂಘಗಳಂತ ಇದೆ. ಹೇಗೆ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರ ಸಬಲೀಕರಣದಲ್ಲಿ ಪಾತ್ರವನ್ನು ನಿರ್ವಹಿಸ್ತದೆ ಅಂತ ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಅಥವಾ 3 ಅಂಕಗಳಿಗೆ ಕೇಳಬಹುದು. ಇದು 3ನೇ ಅಧ್ಯಾಯ. ಇನ್ನು ಈ ವಿಭಾಗದ ಥೀಮ್ನ ಕೊನೆಯ ಅಧ್ಯಾಯ ಹೇಳಿದರೆ ಸಾಮಾಜಿಕ ಸವಾಲುಗಳು. ಸಾಮಾಜಿಕ ಸವಾಲುಗಳು ಹೇಳುವಾಗ ಭಾರತದಲ್ಲಿ ಇಂದು ಕೂಡ ಹಲವಾರು ಸಾಮಾಜಿಕ ಸವಾಲುಗಳಿವೆ. ಮುಖ್ಯವಾಗಿ ಹೇಳಿದ್ರೆ ಒಂದು ಬಾಲ ಕಾರ್ಮಿಕತನ, ಬಾಲ್ಯ ವಿವಾಹ, ವರದಕ್ಷಿಣೆ, ಹೆಣ್ಣು ಶಿಶು ಹತ್ಯೆ, ಭ್ರೂಣ ಹತ್ಯೆ ಇವುಗಳು ಈ ಪಾಠದಲ್ಲಿ ಇರುವಂತಹ ಪ್ರಮುಖ ಕಲಿಕಾಂಶಗಳು. ಇಲ್ಲಿ ಒಂದು ಮಕ್ಕಳೇ ಒಂದು ನೆನಪಿಟ್ಕೊಳ್ಬೇಕು, ಕಾರಣಗಳನ್ನು ನಾವು ಸಾಮಾನ್ಯವಾಗಿ ಬರಲಿಕ್ಕೆ ಕಲಿಬೇಕು. ಕೆಲವೊಂದು ಕಾರಣಗಳು ರಿಪೀಟ್ ಆಗ್ತದೆ, ಹಾಗಾಗಿ ಕೆಲವೊಂದು ಕಾರಣಗಳನ್ನು ನಾವು ರಿಪೀಟ್ ಆಗುವಂಥದ್ದು ಪುನರಾವರ್ತನೆ ಆಗುವಂಥ ಕಾರಣಗಳನ್ನು ಪಟ್ಟಿ ಮಾಡಿಕೊಂಡು ನಾವು ಸಾಮಾನ್ಯವಾದ ಉತ್ತರವನ್ನು ಬರೀಬಹುದು. ಹಾಗಾಗಿ ಒಂದು ಪ್ರಶ್ನೆ ಹೇಳಿದರೆ ಇಲ್ಲಿ ಈ ಸಾಮಾಜಿಕ ಸವಾಲುಗಳು ಏನುಂಟು, ಉದಾಹರಣೆಗೆ ಬಾಲ ಕಾರ್ಮಿಕತನ ಏನುಂಟು ಅಥವಾ ಬಾಲ್ಯ ವಿವಾಹ ಏನುಂಟು, ಇದರ ಕಾರಣಗಳನ್ನು ಕೇಳಬಹುದು, ಪರಿಣಾಮಗಳನ್ನು ಕೇಳಬಹುದು, ಆ ಬಳಿಕ ಪರಿಹಾರ ಉಪಾಯಗಳನ್ನು ಕೇಳ್ಬೋದು. ಹಾಗಾಗಿ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರ ಉಪಾಯಗಳು. ಕೆಲವೊಮ್ಮೆ ಏನು ಮಾಡ್ತಾರೆ ಹೇಳಿದರೆ ನೇರವಾಗಿ ಕೇಳದೆ ಯಾವುದೋ ಒಂದು ಪಿಡುಗನ್ನು ಕೊಟ್ಟು ಅದನ್ನು ಭಾರತದ ಒಂದು ಪ್ರಮುಖ ಪಿಡುಗ ಆಗಿದೆ ಅಂತ ಕೇಳ್ಬೋದು. ಹಾಗೆ ಏನು ಬರಿಬೇಕು, ಆ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಅಲ್ಲಿ ಪರಿಣಾಮಗಳನ್ನು ಬರೀಬೇಕು. ಉದಾಹರಣೆಗೆ ಬಾಲ ಕಾರ್ಮಿಕತನವು ಮಕ್ಕಳ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತದೆ. ಬಾಲ ಕಾರ್ಮಿಕತನವು ಮಕ್ಕಳ ಬೆಳವಣಿಗೆ ಕುಂಠಿತ ಮಾಡುತ್ತದೆ. ಹೇಗೆ ಕುಂಠಿತ ಮಾಡ್ತದೆ, ಪರಿಣಾಮಗಳನ್ನು ಬರೀಬೇಕಾಗ್ತದೆ. ಇವಿಷ್ಟು ಈ ಪಾಠದಿಂದ ಕೇಳುವ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ವಿಧಿಗಳನ್ನು ಕೇಳಬಹುದು, ಕಾಯ್ದೆಗಳನ್ನು ಕೇಳಬಹುದು, ಕಾಯ್ದೆಗಳ ಇಸವಿಗಳನ್ನು ಕೂಡ ಈ ಪಾಠದಿಂದ ನಾವು ನಿರೀಕ್ಷೆ ಮಾಡಬಹುದು. ಮುಂದಿನ ವಿಭಾಗ ಹೇಳೋದಾದರೆ ಭೂಗೋಳಶಾಸ್ತ್ರದ ವಿಭಾಗ. ಭೂಗೋಳಶಾಸ್ತ್ರದಲ್ಲಿ ನಾವು ಮೊದಲ ಪಾಠ ಇಲ್ಲಿ ಗಮನಿಸ್ಕೊಳ್ಬೇಕು. ಭೂಗೋಳಶಾಸ್ತ್ರದಿಂದ ನಮಗೆ ಪ್ರಶ್ನೆಗಳು ಜೊತೆಯಲ್ಲಿ ನಾವು ನಕಾಶೆಯ ಪ್ರಶ್ನೆಗಳನ್ನು ಕೂಡ ಗಮನಿಸ್ಬೋದು. ಮೊದಲ ಅಧ್ಯಾಯ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಇಲ್ಲಿ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳು ಹೇಳಿದರೆ ವ್ಯತ್ಯಾಸಗಳು ಮತ್ತು ಪ್ರಾಮುಖ್ಯತೆ. ಹಿಮಾಲಯ ಅಥವಾ ಉತ್ತರದ ಪರ್ವತಗಳು ಅಂತ ನಾವು ಹೇಳ್ತೇವೆ, ಅದರ ಪ್ರಾಮುಖ್ಯತೆ ಏನು. ಆ ಬಳಿಕ ವ್ಯತ್ಯಾಸಗಳು, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸ. ಆ ಬಳಿಕ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಈ ದ್ವೀಪ ಸಮೂಹಗಳ ನಡುವಿನ ವ್ಯತ್ಯಾಸವನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ 2 ಅಂಕಗಳು, ಕೆಲವೊಮ್ಮೆ 3 ಅಂಕದ ಒಂದು ಪ್ರಶ್ನೆ ಕೂಡ ಅಲ್ಲಿದೆ. ಉದಾಹರಣೆಗೆ ಹಿಮಾಲಯದ ಪ್ರಾಮುಖ್ಯತೆ ಎಂಬುದು 3 ಅಂಕದ ಒಂದು ಪ್ರಶ್ನೆ. ಹೆಚ್ಚಾಗಿ 2 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಆ ಬಳಿಕ 1 ಅಂಕದ ಪ್ರಶ್ನೆಗಳನ್ನು ಕೆಲವೊಂದು ಕೇಳಬಹುದು. ಅದರ ಜೊತೆಯಲ್ಲಿ ನಕಾಶೆ ಪ್ರಶ್ನೆಗಳು ಗುರುತಿಸಲಿಕ್ಕೆ ಬೇಕಂತ ಹಲವಾರು ಸ್ಥಳಗಳು ಇಲ್ಲಿವೆ. ಉದಾಹರಣೆ ಹೇಳೋದಾದರೆ ಭಾರತದ ಉತ್ತರ ತುದಿ ಮತ್ತು ದಕ್ಷಿಣ ತುದಿ, ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್, ಭಾರತ ಮತ್ತು ಶ್ರೀಲಂಕಾ ನಡುವೆ ಬರುವಂತಹ ಜಲಭಾಗಗಳು, ಪಾಕ್ ಜಲಸಂಧಿ ಮತ್ತು ಮನ್ನಾರ್ಕಾರಿ. ಅದರ ಜೊತೆಯಲ್ಲಿ ಭಾರತವನ್ನು 2 ಭಾಗಗಳಾಗಿ ವಿಭಜಿಸುವಂಥ ಒಂದು ಅಕ್ಷಾಂಶ 23 ಡಿಗ್ರಿ ಉತ್ತರ ಅಕ್ಷಾಂಶ, ಭಾರತದ ಕಾಲಮಾನವನ್ನು ನಿರ್ಧರಿಸುವಂಥ ರೇಖಾಂಶ 82 ಡಿಗ್ರಿ ಪೂರ್ವ ರೇಖಾಂಶ. ಆ ಬಳಿಕ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಆ ಬಳಿಕ ನಮ್ಮ ಕರಾವಳಿ, ಪಶ್ಚಿಮ ಕರಾವಳಿಯಲ್ಲಿರುವಂತಹ ಕೊಂಕಣ ತೀರ, ಮಲಬಾರ್ ತೀರ, ಪೂರ್ವ ಕರಾವಳಿಯಲ್ಲಿರುವಂಥ ಕೋರಮಂಡಲ ತೀರ, ಉತ್ಕಲ ತೀರ, ಥಾರ್ ಮರುಭೂಮಿ, ಆ ಬಳಿಕ ನೀಲಗಿರಿ, ಅನೈಮುಡಿ, ಭಾರತದ ಅತ್ಯಂತ ಎತ್ತರ ಶಿಖರವಾದಂತಹ K2 ಅಥವಾ ಗಾರ್ಡಿನ್ ಆಸ್ಟಿನ್, ಅಥವಾ ಸರೋವರಗಳು, ಪುಲಿಕಾಟ್ ಸರೋವರ ತಮಿಳುನಾಡಲ್ಲಿರುವಂಥದ್ದು, ಒಡಿಸ್ಸಾದಲ್ಲಿರುವಂಥ ಚಿಲ್ಕಾ ಸರೋವರ, ಇಲ್ಲಿ ಕೇಳುವಂತಹ ಪ್ರಮುಖವಾದಂತಹ ನಕಾಶೆಯ ಪ್ರಶ್ನೆಗಳು. ಇನ್ನು ಮುಂದಿನ ಅಧ್ಯಾಯ ಭಾರತದ ಋತುಗಳು. ಹೆಚ್ಚಾಗಿ 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾವೆಲ್ಲ ಋತುಗಳಿವೆ ಅಥವಾ ಭಾರತದ ಋತುಗಳ ಮೇಲೆ ಅಥವಾ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ಕೇಳ್ಬೋದು. ಭಾರತದ ಅತಿ ಹೆಚ್ಚು ಮಳೆ ಬೀಳುವಂತಹ, ಕಡಿಮೆ ಮಳೆ ಬೀಳುವಂತಹ ಸ್ಥಳಗಳು ಯಾವುದು ಅಂತ ಕೇಳ್ಬೋದು. ಹಾಗೆ ಹೆಚ್ಚಾಗಿ 1 ಅಂಕಕ್ಕೆ ಅಥವಾ 2 ಅಂಕಕ್ಕೆ ನಾವು ಈ ಪಾಠವನ್ನು ಅಧ್ಯಯನ ಮಾಡ್ಬೋದು. 3ನೇ ಅಧ್ಯಾಯ ಭಾರತದ ಮಣ್ಣುಗಳು ಅಂತ. ಭಾರತದಲ್ಲಿ ಹಲವಾರು ವಿಧದ ಮಣ್ಣುಗಳಿವೆ. ಯಾವೆಲ್ಲ ಮಣ್ಣುಗಳಿವೆ ಅಂತ ಕೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆ ಹೇಳಿದರೆ ಮಣ್ಣಿನ ಸವೆತ. ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು, ಪರಿಣಾಮಗಳೇನು, ಮತ್ತು ಪರಿಹಾರ ಉಪಾಯಗಳು ಅಥವಾ ಅದನ್ನು ತಡೆಗಟ್ಟುವ ಕ್ರಮಗಳು ಏನು ಅಂತ ಕೇಳ್ಬೋದು. ಯಾಕಂದರೆ ಈಗ ಇದೊಂದು ಬರ್ನಿಂಗ್ ಇಶ್ಯೂ ಆದ ಕಾರಣ ಅದನ್ನು ಕೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ಮಕ್ಕಳು ನಿರೀಕ್ಷೆ ಏನು ಮಾಡಬೇಕು ಹೇಳಿದರೆ ಮಣ್ಣುಗಳು ಮತ್ತು ಅರಣ್ಯಗಳು ಮುಂದಿನ ಪಾಠ ಬಂದಾಗ ಸ್ವಲ್ಪ ಪ್ರಶ್ನೆಗಳನ್ನು ಇಂಡೈರೆಕ್ಟ್ ಆಗಿ ಟ್ವಿಸ್ಟ್ ಮಾಡಿ ಕೇಳುವಂಥ ಅವಕಾಶಗಳು ಹೆಚ್ಚು. ಅದು ಕೂಡ ಭಾರತದ ಮಣ್ಣುಗಳು ಪಾಠದಿಂದ. ಹಾಗಾಗಿ ಮಣ್ಣಿನ ಸವೆತಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾನಸಿಕವಾಗಿ ಸಿದ್ಧರಿರಬೇಕು. ಒಂದು ಟ್ವಿಸ್ಟ್ ಮಾಡಿ ಕೇಳುವಂಥ ಪ್ರಶ್ನೆ ಇರ್ತದೆ. ಮುಂದಿನ ಅಧ್ಯಾಯ ಭಾರತದ ಅರಣ್ಯಗಳು. ಈ ಪಾಠದಲ್ಲಿ ಪುನಃ ಬೇರೆ ಬೇರೆ ತೆರನಾದಂತಹ ಅರಣ್ಯಗಳು ನಮ್ಮ ದೇಶದಲ್ಲಿದೆ. ಅವುಗಳ ವಿಧಗಳನ್ನು ಕೇಳಬಹುದು.
ಮತ್ತು ಇಲ್ಲಿ ಪುನಃ ಅದೇ ಆವಾಗ ನಾನು ಮಣ್ಣುಗಳಲ್ಲಿ ಹೇಳಿದ ಹಾಗೆ ಒಂದು ಬರ್ನಿಂಗ್ ಇಶ್ಯೂ ಹೇಳಿದರೆ ಅರಣ್ಯ ನಾಶ. ಸೊ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಿಂದ. ಹಾಗೆ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಕೇಳಬಹುದು. ಆ ಬಳಿಕ ಅರಣ್ಯ ನಾಶದ ತಡೆಗಟ್ಟುವಂಥ ಕ್ರಮಗಳು ಅಂತ ಕೇಳ್ಬೋದು. ಸೊ ಅವುಗಳನ್ನು ಕೂಡ ಓದ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಈ 2 ಅಧ್ಯಾಯಗಳಲ್ಲಿ ಒಂದು ವ್ಯತ್ಯಾಸವನ್ನು ಕೇಳ್ತಾರೆ. ಉದಾಹರಣೆಗೆ ಮಣ್ಣುಗಳಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು, ಅಥವಾ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣು ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ಬೋದು. ಅಥವಾ ಅರಣ್ಯಗಳಲ್ಲಿ ಕೇಳೋದಾದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಹಿಮಾಲಯದ ಆಲ್ಪೈನ್ ಸಸ್ಯವರ್ಗ ನಡುವಿನ ವ್ಯತ್ಯಾಸವನ್ನು ಬರಲಿಕ್ಕೆ ಕೇಳ್ಬೋದು. ಇದು ಸಾಮಾನ್ಯವಾಗಿ 2 ಅಂಕಗಳಿಗೆ ಕೇಳುವಂಥ ಅವಕಾಶ, ಅಥವಾ 3 ಅಂಕ ಕೇಳ್ಬೋದು. 2 ಅಥವಾ 3 ಅಂಕಗಳಿಗೆ. ಪುನಃ 3 ಅಂಕಗಳಿಗೆ ಆದರೆ 6 ಪಾಯಿಂಟ್ಸ್ಗಳು ನೀವು ಒಂದು ಕಡೆ 3 ಮತ್ತು ಇನ್ನೊಂದು ಕಡೆ 3 ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ. 2 ಪಟ್ಟಿ ಮಾಡಿಕೊಂಡು ಅವರು ಒಂದು ಕಡೆ ಒಂದು ಅರಣ್ಯದ ಹೆಸರು, ಮತ್ತೊಂದು ಕಡೆ ಮತ್ತೊಂದು ಅರಣ್ಯದ ಹೆಸರು ಬರೆಕೊಂಡು 3 ಮಾರ್ಕ್ಸಿಗಾದರೆ 6 ಪಾಯಿಂಟ್ಸ್ಗಳನ್ನು ಒಟ್ಟಿಗೆ ಬರೀಬೇಕು. ಇನ್ನು ಮುಂದಿನ ಅಧ್ಯಾಯ ಭಾರತದ ಜಲ ಸಂಪನ್ಮೂಲ. ಭಾರತದ ಜಲ ಸಂಪನ್ಮೂಲದಲ್ಲಿ ನೀರಾವರಿ ಎಂದರೇನು, ನೀರಾವರಿಯ ವಿಧಗಳು ಯಾವುದು ಅಂತ ಕೇಳ್ಬೋದು. ಆ ಬಳಿಕ ಹೆಚ್ಚಾಗಿ ಈ ಪಾಠದಲ್ಲಿ ನಾವು ನಕಾಶೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೆಚ್ಚು ನಾವು ನಿರೀಕ್ಷೆ ಮಾಡ್ತೇವೆ. ಭಾರತದಲ್ಲಿ ಹಲವಾರು ನದಿಗಳಿವೆ, ಅವುಗಳಲ್ಲಿ ಪ್ರಮುಖವಾದ ನದಿಗಳನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡ್ತೇವೆ. ಅದರ ಜೊತೆಯಲ್ಲಿ ನದಿ ಕಣಿವೆ ಯೋಜನೆಗಳು ಅಂತ ಇವೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಇವುಗಳನ್ನು ಗುರುತಿಸಲಿಕ್ಕೆ ಹೆಚ್ಚಾಗಿ ಕೇಳ್ತಾರೆ. ಮುಖ್ಯವಾಗಿ ಹೇಳೋದಾದರೆ ಭಾರತದ ಪ್ರಪ್ರಥಮ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ, ಅಥವಾ ಬಾಕ್ರನಂಗಲ್ ಯೋಜನೆ, ಇದನ್ನು ಗೋವಿಂದ ಸಾಗರ ಅಂತ ಕರೀತಾರೆ. ಅಥವಾ ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂತ ಕೇಳ್ಬೋದು. ಕೋಸಿ ಯೋಜನೆ ಅಂತ ಇದೆ, ಬಿಹಾರದಲ್ಲಿದೆ, ಭಾರತ ಮತ್ತು ನೇಪಾಳದ ಗಡಿಯಲ್ಲಿದೆ, ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ಇದು. ಆ ಬಳಿಕ ಹಿರಾಕೂಡ್ ಯೋಜನೆ, ಒರಿಸ್ಸಾದ ಕಣ್ಣೀರು ನದಿ ಆದಂತಹ ಮಹಾನದಿಗೆ ಕಟ್ಟಿರುವಂಥದ್ದು. ಆ ಬಳಿಕ ತುಂಗಭದ್ರಾ ಯೋಜನೆ ನಮ್ಮ ರಾಜ್ಯದ ಯೋಜನೆ, ಮತ್ತು ಇಲ್ಲಿರುವಂಥ ಜಲಾಶಯಕ್ಕೆ ಪಂಪ ಸಾಗರ ಅಂತ ಕೇಳ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಇಲ್ಲಿ ಇರುವಂಥದ್ದು ಆಲಮಟ್ಟಿಲಿರುವಂತಹ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾರಾಯಣಪುರದಲ್ಲಿರುವಂತಹ ಜಲಾಶಯ ಬಸವಸಾಗರ. ಹಾಗಾಗಿ ಇಲ್ಲಿ ನಕಾಶೆಯಲ್ಲಿ ಸ್ವಲ್ಪ ತಿರುಗಿಸಿ ಕೇಳುವಂಥದ್ದು, ಟ್ವಿಸ್ಟ್ ಮಾಡಿ ಕೇಳುವಂಥ ಅವಕಾಶಗಳು ಹೆಚ್ಚು. ಉದಾಹರಣೆಗೆ ಗೋವಿಂದ ಸಾಗರ ಅಂತ, ಕೆಲವೊಮ್ಮೆ ಮಕ್ಕಳು ಎಲ್ಲೋ ಬಾಕ್ರನಂಗಲ್ ಅಂತ ಕಲ್ತಿರ್ತಾರೆ, ಗೋವಿಂದ ಸಾಗರ ಅಂತ ನೆನಪಿಟ್ಕೊಳ್ಳೋದಿಲ್ಲ. ಹಾಗಾಗಿ ಬಾಕ್ರನಂಗಲ್ ಮತ್ತು ಗೋವಿಂದ ಸಾಗರ 2 ಒಂದೇ, ಅಥವಾ ಬಾಕ್ರನಂಗಲ್ ಗೋವಿಂದ ಸಾಗರ ಹಾಗೂ ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು 3 ಕೂಡ ಒಂದೇ. ಈ ಥರ ನೆನಪಲ್ಲಿ ಇಟ್ಕೊಳ್ಬೇಕು ಮತ್ತು ಕಲಿಬೇಕು. ಈಗ ನಕಾಶೆಯಲ್ಲಿ ನದಿಗಳನ್ನು ಗುರುತಿಸಲಿಕ್ಕೆ ಏನಾದರೂ ಹೇಳ್ತಾರೋ? ನದಿಗಳನ್ನು ಕೇಳ್ತಾರೆ. ಉದಾಹರಣೆಗೆ ನರ್ಮದಾ ನದಿ ಭಾರತದ ಮಧ್ಯಪ್ರದೇಶ ಗುಜರಾತ್ ಮೂಲಕ ಹಾದು ಹೋಗುವಂಥ ನದಿ. ನದಿಗಳನ್ನು ರೇಖೆಯ ಮೂಲಕ ಗುರುತಿಸ್ತೇವೆ. ನದಿ ಕಣಿವೆ ಯೋಜನೆ ಆದರೆ ಆ ಅಂಕುಡೊಂಕಾದ ನದಿಯ ರೇಖೆಯ ಮೇಲೆ ಒಂದು ಚುಕ್ಕಿಯನ್ನು ಇಡುವುದರ ಮೂಲಕ ನಾವು ನದಿ ಕಣಿವೆ ಯೋಜನೆಯನ್ನು ಗುರುತಿಸ್ತೇವೆ. ಸೊ ನದಿಗಾದರೆ ಒಂದು ರೇಖೆ, ಮತ್ತು ನದಿ ಕಣಿವೆ ಯೋಜನೆಗಾದರೆ ಆ ರೇಖೆಯ ಮೇಲೆ ಒಂದು ಚುಕ್ಕಿಯನ್ನು ಹಾಕುವುದರ ಮೂಲಕ ನಾವು ಅಲ್ಲಿ ಜಲಾಶಯ ಇದೆ ಅಂತ ನಾವು ತೋರಿಸ್ತೇವೆ. ಸೊ ಇದು ನದಿಯನ್ನು ಮತ್ತು ನದಿ ಕಣಿವೆ ಯೋಜನೆಯನ್ನು ಗುರುತಿಸುವಂತಹ ವಿಧಾನ. ನಕಾಶೆ ಒಟ್ಟು 5 ಅಂಕಗಳಿಗೆ. ಈ ಪಾಠದಿಂದ 1 ಅಂಕಕ್ಕೆ ನಾವು ನಿರೀಕ್ಷೆ ಮಾಡಬಹುದು. ಅಂದರೆ ಒಂದು ಸ್ಥಳ ಅಥವಾ ಒಂದು ನದಿ ಕಣಿವೆ ಯೋಜನೆಯನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡಬಹುದು. 5 ಅಂಕಕ್ಕೂ ಒಂದೇ ನಕಾಶೆ ಇರುವಂತ ಒಂದು ನಕಾಶೆ ಭಾರತ ನಕಾಶೆಯಲ್ಲಿ ನಾವು ಈ 4 ಸ್ಥಳಗಳನ್ನು ಗುರುತಿಸ್ತೇವೆ. ಒಟ್ಟು 1 ಅಂಕ ನಕಾಶೆ ಬಿಡಿಸಿದ್ದಕ್ಕೆ, 4 ಅಂಕಗಳು ಸ್ಥಳಗಳು, 4 ವಿವಿಧ ಸ್ಥಳಗಳನ್ನು ಗುರುತಿಸಿದ್ದಕ್ಕೆ, ಒಟ್ಟು 5 ಅಂಕಗಳು. ಮುಂದಿನ ಅಧ್ಯಾಯ ಭಾರತದ ಭೂಬಳಕೆ ಮತ್ತು ಕೃಷಿ ಪಾಠ. ಇಲ್ಲಿ ಭೂಬಳಕೆಯ ಪ್ರಕಾರಗಳನ್ನು ಕೇಳ್ತಾರೆ, ಅಥವಾ ಭೂಬಳಕೆಯ ಮೇಲೆ ಪ್ರಭಾವ ಬೀರುವಂತಹ ವಿವಿಧ ಅಂಶಗಳು ಯಾವುದು. ಇನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಹಾಗೆ ಕೃಷಿಯ ಮಹತ್ವವನ್ನು ಕೇಳಬಹುದು. ಆ ಬಳಿಕ ಕೃಷಿಯ ಅಥವಾ ವ್ಯವಸಾಯದ ಬೇರೆ ಬೇರೆ ವಿಧಗಳು ಕೇಳಬಹುದು. ಇನ್ನು ಇದರ ಜೊತೆಯಲ್ಲಿ ಅಲ್ಲಿ 2 ಅಂಶಗಳಿವೆ. ಒಂದು ಬೆಳೆಗಳ ಮಾದರಿ ಅಂತ ಉಂಟು. ಬೆಳೆಗಳ ಮಾದರಿ ಎಂದರೇನು, ಅಥವಾ ಬೆಳೆ ಮಾದರಿಯ ಅನ್ನು ಅದರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಕೇಳಬಹುದು. ಅಥವಾ ಬೆಳೆಗಳ ಋತುಗಳು ಅಂತ ಇದೆ. ನಮ್ಗೆ ಗೊತ್ತುಂಟು ವ್ಯವಸಾಯದಲ್ಲಿ ಅದು ಬೆಳೆ ಬೆಳೆಯುವುದರಲ್ಲಿ 3 ಋತುಗಳಿವೆ. ಒಂದು ನಾವು ಹೇಳ್ತೇವೆ ಖಾರಿಫ್ ಅಂತ, ಅಥವಾ ಮುಂಗಾರು ಋತು ಅಂತ ಹೇಳ್ತೇವೆ. ಎರಡನೇದು ಹೇಳ್ತೇವೆ ರಬಿ ಅಂತ, ಚಳಿಗಾಲ ಅಥವಾ ಹಿಂಗಾರು ಋತು ಅಂತ ಹೇಳ್ತೇವೆ. ಮೂರನೇದು ಬೇಸಿಗೆಯ ಋತು ಅಥವಾ ಜೇಡ್ ಅಂತ ಹೇಳ್ತೇವೆ. ಇಲ್ಲಿ ಈ 3 ಋತುಗಳ ಬಗ್ಗೆ ವ್ಯತ್ಯಾಸವನ್ನು ಕೇಳಬಹುದು. ಉದಾಹರಣೆಗೆ ರಬಿ ಮತ್ತು ಖಾರಿಫ್ ನಡುವಿನ ವ್ಯತ್ಯಾಸ ಬರೀರಿ ಅಂತ ಕೇಳಬಹುದು. ಯಾವ ಬೆಳೆ ಬೆಳೀತಾರೆ? ಖಾರಿಫಲ್ಲಿ ಹೆಚ್ಚಾಗಿ ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ ಬೆಳೆದರೆ ರಬಿಯಲ್ಲಿ ಹೆಚ್ಚಾಗಿ ಗೋಧಿಯನ್ನು ಬೆಳೀತಾರೆ. ಈ ಥರ ವ್ಯತ್ಯಾಸವನ್ನು ಕೇಳಬಹುದು.
ಇನ್ನು ಅದರ ಜೊತೆಯಲ್ಲಿ ಭಾರತದ ಕೆಲವೊಂದು ಪ್ರಮುಖ ಬೆಳೆಗಳನ್ನು ಬೆಳೀಲಿಕ್ಕೆ ಬೇಕಾದಂಥ ಪೂರಕವಾದ ಅಂಶಗಳು ನಾವು ಕಲಿತೇವೆ. ಉದಾಹರಣೆ ಹೇಳಿದರೆ ಭತ್ತ ಬೆಳೀಲಿಕ್ಕೆ ಬೇಕಾದಂತಹ ಅಂಶಗಳು, ಪೂರಕವಾದ ಅಂಶಗಳು ಯಾವುದು, ಭೌಗೋಳಿಕ ಅಂಶಗಳು ಯಾವುದು ಬೇಕು ಅಂತ ಕೇಳ್ಬೋದು. ಅಥವಾ ಭತ್ತ ಮತ್ತು ಗೋಧಿಯನ್ನು ತೆಗೆದುಕೊಂಡು ಹೇಳ್ಬೋದು. ಭತ್ತ ಮತ್ತು ಗೋಧಿಯನ್ನು ಬೆಳೆಯಲು ಬೇಕಾದಂತಹ ಭೌಗೋಳಿಕ ಅಂಶಗಳನ್ನು ಕೇಳಬಹುದು. ಅಲ್ಲಿ 3 ಅಂಕಗಳಿಗಾದರೆ ನೀವು 6 ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ. ಭತ್ತಕ್ಕೆ 3, ಆ ಬಳಿಕ ಗೋಧಿಗೆ 3 ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ. ಇವು ಹೆಚ್ಚಾಗಿ ಇಲ್ಲಿ ಈ ಪಾಠದಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು. ಇನ್ನು ಮುಂದಿನ ಅಧ್ಯಾಯ ಭೂಗೋಳಶಾಸ್ತ್ರದ್ದು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇಲ್ಲಿ ಹೆಚ್ಚಾಗಿ ನಕಾಶೆಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಯಲ್ಲಿ ಶಕ್ತಿ ಸಂಪನ್ಮೂಲಗಳ ವಿಧಗಳು, ಉದಾಹರಣೆಗೆ ನಾವು ಅವುಗಳನ್ನು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ವರ್ಗೀಕರಣ ಮಾಡ್ತೇವೆ. ಇವುಗಳಿಗೆ ಉದಾಹರಣೆಯನ್ನು ಕೇಳ್ಬೋದು ಅಥವಾ ಅವರೇ ಉದಾಹರಣೆ ಕೊಟ್ಟು ನಿಮಗೆ ವರ್ಗೀಕರಣ ಮಾಡಲಿಕ್ಕೆ ಹೇಳ್ಬೋದು. ಆ ಬಳಿಕ ಶಕ್ತಿ ಸಂಪನ್ಮೂಲಗಳ ಕೊರತೆ ಇದೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಸೋಲಾರ್ ಆಗಿರ್ಬೋದು, ಪವನ ಶಕ್ತಿ ಆಗಿರ್ಬೋದು, ಇವುಗಳನ್ನು ಹೆಚ್ಚು ಬಳಸಬೇಕಂತ ಒತ್ತು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಕೇಳ್ಬೋದು. ಆ ಬಳಿಕ ಅದರೊಟ್ಟಿಗೆ ಇಲ್ಲಿ ಕೆಲವೊಂದು ನಕಾಶೆಯ ಪ್ರಶ್ನೆಗಳಿವೆ ಮಕ್ಕಳೇ. ಉದಾಹರಣೆಗೆ ಹೇಳೋದಾದರೆ ಕಬ್ಬಿಣ ಅದರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದ ಕುದುರೆಮುಖ, ಹೊಸಪೇಟೆ, ಕೆಮ್ಮಣ್ಣುಗುಂಡಿ ಈ ಸ್ಥಳಗಳಿವೆ. ಚಿನ್ನಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ಅಲ್ಲಿ ಹಟ್ಟಿ ಅಂತ, ರಾಯಚೂರಿನ ಹಟ್ಟಿ ಅಂತ ಇದೆ, ಇದೊಂದು ಪ್ರಮುಖವಾದ ಸ್ಥಳ. ಇನ್ನು ಅಣುಶಕ್ತಿ ಸ್ಥಾವರಗಳಿಗೆ ಸಂಬಂಧಪಟ್ಟ ಹೇಳೋದಾದರೆ ತಾರಾಪುರ, ಕೈಗ, ಕಲ್ಪಕಂ, ನರೋರಾ, ರಾಣಾ ಪ್ರತಾಪ್ ಸಾಗರ, ಬಾಂಬೆ ಹೈ, ದಿಗ್ಬಾಯ್ ಇವು ಅಣು ಹಾಗೂ ಪೆಟ್ರೋಲಿಯಂ ನಿಕ್ಷೇಪಗಳು ಇರುವಂಥ ಸ್ಥಳಗಳು. ಸೊ ಇವುಗಳು ನಕ್ಷೆಗಳಿಗೆ ಕೂಡ ಇದು ಪ್ರಮುಖವಾದ ಪಾಠ, ಮತ್ತು 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಪ್ರಮುಖವಾದಂತಹ ಪಾಠ. ಇನ್ನು ಮುಂದಿನ ಅಧ್ಯಾಯ ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಸುಲಭದ ಪಾಠ ಹಾಗೂ ಹೆಚ್ಚು ಅಂಕಗಳಿರುವಂಥ ಪಾಠ. 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಸಾರಿಗೆ ಪ್ರಾಮುಖ್ಯತೆ ಅಂತ ಕೇಳ್ಬೋದು. ನೋಡಿ, ಈಗಾಗಲೇ ನಾವು ಅವಾಗಿಂದ ಕೇಳ್ತಾ ಇದ್ದೀವಿ ಪ್ರಾಮುಖ್ಯತೆ ಅಂತ. ಮುಖ್ಯವಾಗಿ ಕೃಷಿ, ಸಾರಿಗೆ, ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ನೀವು ಒಂದು ಸಪ್ರೇಟ್ ಬರೆದುಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಪ್ರಾಮುಖ್ಯತೆಯನ್ನು ಯಾವುದಾದ್ರೂ ಒಂದನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಸಾರಿಗೆಯ ಪ್ರಾಮುಖ್ಯತೆ ಏನು ಅಂತ ಕೇಳಬಹುದು. ಜೊತೆಯಲ್ಲಿ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಕೇಳಬಹುದು. ರಸ್ತೆ ಸಾರಿಗೆಯಲ್ಲಿ ತೊಡಕುಗಳಿವೆ, ನಿಮ್ಗೆ ಗೊತ್ತುಂಟು, ನೀವು ಪ್ರತಿನಿತ್ಯ ರಸ್ತೆ ಸಾರಿಗೆಯನ್ನು ಬಳಸ್ತಾ ಇದ್ದೀರಿ, ಯಾವೆಲ್ಲ ತೊಡಕುಗಳಿವೆ ಅಂತ ಕೇಳ್ಬೋದು. ಸಂಪರ್ಕದ ಪ್ರಾಮುಖ್ಯತೆ ಕೇಳ್ಬೋದು. ಆ ಬಳಿಕ ಸಂಪರ್ಕದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ 3 ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೇವೆ. ಒಂದು GPS ಅಂತ, GPS ನ ಪ್ರಾಮುಖ್ಯತೆ ಅಥವಾ ಉಪಯೋಗ ಕೇಳಬಹುದು. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ಹೇಳ್ತೇವೆ, ದೂರ ಸಂವೇದಿ ತಂತ್ರಜ್ಞಾನ ಅಂತ ಹೇಳ್ತೇವೆ. ಮತ್ತೊಂದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತ ಹೇಳ್ತೇವೆ, GIS, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇವುಗಳ ಉಪಯೋಗವನ್ನು ಕೇಳ್ತಾರೆ ಹೆಚ್ಚಾಗಿ. ಇವುಗಳು ಹೆಚ್ಚಾಗಿ 3 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು. ಇನ್ನು ನಮ್ಮ ದೇಶದಲ್ಲಿ ಬಂದರುಗಳು ಪಶ್ಚಿಮ ಕರಾವಳಿಯಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಂದರುಗಳಿವೆ. ಪಶ್ಚಿಮ ಕರಾವಳಿಯ ಬಂದರುಗಳು ಮತ್ತು ಪೂರ್ವ ಕರಾವಳಿಯ ಬಂದರುಗಳು ನಾವು ಕಲ್ತ್ಕೊಂಡ್ಬಿಟ್ರೆ ಇವುಗಳು 3 ಅಂಕದ ಪ್ರಶ್ನೆಗಳಿಗೂ ಆಗ್ತದೆ ಮತ್ತು ನಕಾಶೆಯ ಪ್ರಶ್ನೆಗಳಿಗೂ ಕೂಡ ಆಗ್ತದೆ. ಉದಾಹರಣೆಗೆ ಪಶ್ಚಿಮ ಕರಾವಳಿಯಲ್ಲಿ ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಇದು ಪಶ್ಚಿಮ ಕರಾವಳಿಯಲ್ಲಿ. ಆದರೆ ಪೂರ್ವ ಕರಾವಳಿಯಲ್ಲಿ ತೂತುಕುಡಿ, ಚೆನ್ನೈ, ಪಾರದೀಪ್, ವಿಶಾಖಪಟ್ಟಣ, ಕೋಲ್ಕತ್ತಾ, ಹಾಲ್ಡಿಯಾ ಇವು ಪೂರ್ವ ಕರಾವಳಿಯಲ್ಲಿರುವಂಥ ಬಂದರುಗಳು. ಇಲ್ಲಿ ಒಂದು ಗಮನಿಸ್ಕೊಳ್ಬೇಕು ಮಕ್ಕಳೇ, ಪುನಃ ನಕಾಶೆಗೆ ಹೋಗುವಾಗ ಅಲ್ಲಿ ನೇರವಾಗಿ ನಿರೀಕ್ಷೆ ಮಾಡದೆ ಇಂಡೈರೆಕ್ಟ್ಲಿ, ಅಂದರೆ ಉದಾಹರಣೆಗೆ ಭಾರತದ ಹೆಬ್ಬಾಗಿಲು ಯಾವುದನ್ನು ಕರೀತಾರೆ, ಮುಂಬೈಯನ್ನು ಕರೀತಾರೆ. ಅಥವಾ ಚಹಾದ ಬಂದರು ಯಾವುದು, ಕೋಲ್ಕತ್ತಾ. 1 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು ಅಥವಾ ನಕಾಶೆಯಲ್ಲಿ ಕೂಡ ಇದನ್ನು ಅದೇ ರೀತಿ ಕೇಳ್ಬೋದು. ಚಹಾದ ಬಂದರು ಅಂತ ಅವರಿಗೆ ಒಂದು ವೇಳೆ ಕೇಳಿದ್ದೆ ಆದರೆ ನೀವು ಚಹಾದ ಬಂದರು ಅಂತಲೇ ಬರೀಬೇಕಾಗ್ತದೆ, ಕೋಲ್ಕತ್ತಾ ಅಂತ ನಕಾಶೆಯಲ್ಲಿ ಬರೆಯುವ ಅಗತ್ಯ ಇಲ್ಲ. ಇಲ್ಲ, ತಪ್ಪಂತೂ ಖಂಡಿತ ಆಗೋದಿಲ್ಲ. ಅಲ್ಲಿ ಹೇಗಿದೆ ಹಾಗೆ ಬರೆದ್ರೆ ಇನ್ನೂ ಉತ್ತಮ, ಏನೂ ಸಮಸ್ಯೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹೇಗೆ ಕೇಳಬಹುದು. ಮುಂಬೈ, ಉದಾಹರಣೆಗೆ ಮುಂಬೈಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಆದರೆ ಅದನ್ನು ಹಾಗೆ ಕೇಳಬೇಕಂತ ಏನೂ ಇಲ್ಲ. ಉದಾಹರಣೆಗೆ ಸಹಾರಾ ಅಂತ ಕೇಳ್ಬೋದು, ಸಹಾರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಕ್ಷೆಯಲ್ಲಿ ಗುರುತಿಸಿ ಕೇಳ್ಬೋದು. ಅಥವಾ ಸಂತಾ ಕ್ರೂಸ್ ಅಂತ ಕೇಳ್ಬೋದು. ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ, ಕೋಲ್ಕತ್ತಾ. ಹಾಗಾಗಿ ಅಲ್ಲಿ ನಕಾಶೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳ್ಬೋದು. ಅಥವಾ ಅಣ್ಣಾ ಮೀನಂಬಾಕಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳ್ಬೋದು, ಅದು ಚೆನ್ನೈಯಲ್ಲಿದೆ. ಈ ರೀತಿ ನಕಾಶೆಯಲ್ಲಿ ಇಲ್ಲಿ ಕೂಡ ನಾವು ಇಂಡೈರೆಕ್ಟ್ಲಿ ಕೇಳ್ಬೋದು. ಉದಾಹರಣೆಗೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರಲ್ಲಿದೆ. ಈ ರೀತಿಯಲ್ಲಿ ನಕಾಶೆಯಲ್ಲಿ ಕೂಡ ನಾವು ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನು ನಿರೀಕ್ಷೆ ಮಾಡ್ಬೋದು. ಇದು ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠ. ನಕಾಶೆಗೂ ಇಂಪಾರ್ಟೆಂಟು, 3 ಅಂಕದ 4 ಅಂಕದ ಪ್ರಶ್ನೆಗಳಿಗೆ ಕೂಡ ಇಂಪಾರ್ಟೆಂಟ್. ಒಟ್ಟಾಗಿ ನೀವು ನಕಾಶೆಯನ್ನು ಮತ್ತು ಪ್ರಶ್ನೋತ್ತರಗಳನ್ನು ಸೇರಿಸುವಾಗ 5 ಅಂಕಗಳಿವೆ. ಹಾಗಾಗಿ ಮಕ್ಕಳು ಓದುವಾಗ ಇದನ್ನು ಪ್ರಯಾರಿಟೈಸ್ ಮಾಡಿಕೊಂಡು ಪ್ರಾಶಸ್ತೀಕರಣ ಮಾಡಿಕೊಂಡು ಮೊದಲೇ ಕಲ್ತ್ಕೊಂಡ್ಬಿಟ್ರೆ ಸ್ವಲ್ಪ ಹೆಚ್ಚು ಒಳ್ಳೆಯದು. ಇನ್ನು ಭಾರತದ
ಪ್ರಮುಖ ಕೈಗಾರಿಕೆಗಳು ಮುಂದಿನ ಪಾಠ. ಕೈಗಾರಿಕೆಗಳಿಗೆ ಸಂಬಂಧಪಟ್ಟಾಗ ಹೇಳಿದ್ರೆ ಕೈಗಾರಿಕೆಗಳ ಪ್ರಾಮುಖ್ಯತೆ, ನಾನು ಅವಾಗಿಂದ ಹೇಳ್ತಾ ಇದ್ದೇನೆ ಪ್ರಾಮುಖ್ಯತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಪ್ರಾಮುಖ್ಯತೆಗಳು ಸ್ವಲ್ಪ ಮೊದಲು ಕಲ್ತ್ಕೊಂಡ್ಬಿಡಿ. ಕೈಗಾರಿಕೆಗಳು ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಪಡೆದಿದೆ, ಆ ಬಳಿಕ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ಕೇಳಬಹುದು. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶವನ್ನು ಸ್ವಲ್ಪ ಇಂಡೈರೆಕ್ಟ್ಲಿ ಹೇಗೆ ಕೇಳಬಹುದು ಹೇಳಿದರೆ, ಕೈಗಾರಿಕೆಗಳು ಯಾಕೆ ಕೆಲವೇ ಪ್ರದೇಶಗಳಲ್ಲಿ ಕಂಡು ಬರ್ತದೆ, ಅದಕ್ಕೊಂದಿಷ್ಟು ಕಾರಣಗಳಿವೆ. ಅದಕ್ಕೆ ನಾವು ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳಂತ ಹೇಳ್ತೇವೆ. ಆ ಬಳಿಕ ಕೈಗಾರಿಕೆಯ ವಲಯಗಳಂತಿದೆ. ನಮ್ಮ ದೇಶದಲ್ಲಿ ಹಲವಾರು ಕೈಗಾರಿಕೆ ವಲಯಗಳಿವೆ. ಆ ಯಾವೆಲ್ಲ ವಲಯಗಳಿವೆ? ಇನ್ನು ಕೈಗಾರಿಕೆಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ನಾವು ಮೂಲ ಕೈಗಾರಿಕೆ ಅಂತ ಹೇಳ್ತೇವೆ. ಯಾಕೆ ಅದನ್ನು ಮೂಲ ಕೈಗಾರಿಕೆ ಅಂತ ಹೇಳ್ತೇವೆ? ಈ ರೀತಿ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಪ್ರಮುಖವಾದಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವುದೆಲ್ಲ ಅಂತ ಕೇಳಬಹುದು. ಆ ಬಳಿಕ ಮತ್ತೊಂದು ಇಲ್ಲಿಯ ಪ್ರಶ್ನೆ ನಾವು ಏನು ಗಮನಿಸಬಹುದು ಹೇಳಿದರೆ, ಯಾಕೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಅಥವಾ ಭಾರತದ ಕಾಟನೋಪೋಲಿಸ್ ಅಂತ ಕರೀತಾರೆ? ಈ ರೀತಿ ಪ್ರಶ್ನೆಗಳು ನಿರೀಕ್ಷೆ ಮಾಡ್ಬೋದು. 1 ಅಂಕಗಳಿಗಾದರೆ ನೇರವಾದ ಉತ್ತರ ಬರೀಬೋದು. ಅಲ್ಲಿ ಅತಿ ಹೆಚ್ಚು ಹತ್ತಿಯ ಬಟ್ಟೆಯ ಗಿರಣಿಗಳಿವೆ ಅಂತ ಬರೀಬೋದು, ಹತ್ತಿ ಬಟ್ಟೆ ಕೈಗಾರಿಕೆಗಳಿವೆ ಅಂತ ಬರೀಬೋದು. ಆದರೆ 3 ಅಂಕಗಳಿಗೆ ಅದನ್ನು ಕೇಳಿದ್ದೆ ಆದರೆ ನೀವು ಸ್ಥಾನೀಕರಣದ ಅಂಶಗಳನ್ನು ಪುನಃ ಬರೀಬೇಕು. ಅಲ್ಲಿ ಸಾರಿಗೆ ಸಂಪರ್ಕ ಆಗಿರ್ಬೋದು, ಅಲ್ಲಿರುವಂಥ ಕಾರ್ಮಿಕರ ಲಭ್ಯತೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು. ಈ ಅಂಶಗಳನ್ನು 6 ಪಾಯಿಂಟ್ಸ್ಗಳನ್ನು ನೀವು 3 ಅಂಕಗಳಿಗೆ ಬರೀಬೇಕಾಗ್ತದೆ. ಈ ಪಾಠದ ಬಳಿಕ ಇರುವಂಥ ನೆಕ್ಸ್ಟ್ ಪಾಠ, ಕೊನೆಯ ಪಾಠ ಭೂಗೋಳಶಾಸ್ತ್ರದ್ದು ಭಾರತದ ನಿಸರ್ಗ ವಿಕೋಪಗಳು. ಇಲ್ಲಿ ಭಾರತದಲ್ಲಿ ಹಲವಾರು ನಿಸರ್ಗ ವಿಕೋಪಗಳಿವೆ. ಮೊದಲಾಗಿ ನಿಸರ್ಗ ವಿಕೋಪಗಳ ಅರ್ಥವನ್ನು ಕೇಳಬಹುದು. ಮತ್ತು ನಮ್ಮ ದೇಶದಲ್ಲಿ ಕಂಡುಬರುವಂಥ ಪ್ರಮುಖ ನಿಸರ್ಗ ವಿಕೋಪಗಳು ಪ್ರಮುಖವಾಗಿ ಚಂಡಮಾರುತ, ಆ ಬಳಿಕ ಪ್ರವಾಹ, ಭೂಕುಸಿತ, ಆ ಬಳಿಕ ಭೂಕಂಪ ಮತ್ತು ಕಡಲ ಕೊರೆತ ಅಥವಾ ಸಮುದ್ರ ಕೊರೆತ, ಇವುಗಳನ್ನು ಕೇಳ್ತಾರೆ. ಇವುಗಳನ್ನು ಹೇಗೆ ಪ್ರಶ್ನೆ ಕೇಳ್ತಾರೆ? ಕಾರಣಗಳು ಮತ್ತು ಪರಿಣಾಮಗಳು. ಕಾರಣಗಳು ಪರಿಣಾಮಗಳು ಬಹುತೇಕ ಕೆಲವೆಲ್ಲ ಪುನರಾವರ್ತನೆ ಆಗ್ತದೆ. ಹಾಗಾಗಿ ಒಂದು ಸಾಮಾನ್ಯ ಉತ್ತರವನ್ನು ನೀವು ಸಿದ್ಧ ಮಾಡಿಟ್ಕೊಂಡ್ರೆ ಎಲ್ಲ ಕಾರಣಗಳನ್ನು ನಾವು ಪ್ರತಿಯೊಂದಕ್ಕೂ ಅದೇ ಕಾರಣಗಳನ್ನು ಕಲಿಬೋದು. ಅದೇ ರೀತಿ ಪರಿಣಾಮಗಳು ಕೂಡ ಅಷ್ಟೇ, ಕೆಲವೊಂದು ಪರಿಣಾಮಗಳು ಪುನರಾವರ್ತನೆ ಆಗ್ತದೆ. ಹಾಗಾಗಿ ಸಾಮಾನ್ಯ ಉತ್ತರವನ್ನು ಸಿದ್ಧವಾಗಿಟ್ಟುಕೊಂಡ್ರೆ ಅದೇ ಉತ್ತರ ಬರೀಬೋದು. ಭೂಕಂಪಕ್ಕೆ ಬಂದಾಗ ಮತ್ತು ಚಂಡಮಾರುತಕ್ಕೆ ಬಂದಾಗ ನಾವು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಆ 2 ನಿಸರ್ಗ ವಿಕೋಪಗಳಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಕಲಿಬೇಕಾಗ್ತದೆ. ಹಾಗೆ ಹೆಚ್ಚಾಗಿ 3 ಅಂಕಗಳಿಗೆ 4 ಅಂಕಗಳಿಗೆ ಕೇಳುವಂತಹ ಪಾಠ ಇದು. ಹಾಗೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಕಲಿಯುವುದು ಹೆಚ್ಚು ಒಳಿತು. ಇನ್ನು ನಾವು ಮುಂದಿನ ವಿಭಾಗ ಅರ್ಥಶಾಸ್ತ್ರದಲ್ಲಿ ಗಮನಿಸಿದಾಗ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಈ ಪಾಠದಲ್ಲಿ 1 ಅಂಕದ 2 ಅಂಕದ 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಮುಖ್ಯವಾಗಿ ಹೇಳೋದಾದರೆ ಇಲ್ಲಿ ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಸಂಭವಿಸಿದಂಥದ್ದು 1967ರಿಂದ 70 ನಡುವೆ ನಡೆದಂತಹ ವಿದ್ಯಮಾನ. ಈ ಹಸಿರು ಕ್ರಾಂತಿಗೆ ಕಾರಣಕರ್ತಾದಂಥ ಅಂಶಗಳು ಯಾವುದು, ಪ್ರೇರಣೆಯಾದ ಅಂಶಗಳು ಯಾವುದು ಕೇಳ್ಬೋದು. ಸುಗ್ಗಿ ಪೂರ್ವ ತಂತ್ರಜ್ಞಾನ ಕೇಳ್ಬೋದು. ಸುಗ್ಗಿ ನಂತರ ತಂತ್ರಜ್ಞಾನ ಅಂದರೆ ಏನಂತ ಕೇಳ್ಬೋದು. ಆ ಬಳಿಕ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಕೇಳ್ಬೋದು. ಈಗ ಯೋಜನಾ ಆಯೋಗ ಅಂತ ಏನಿಲ್ಲ, ಬದಲಾಗಿ NITI ಅಥವಾ ನೀತಿ ಆಯೋಗ ಅಂತ ಇದೆ. ನೀತಿ ಆಯೋಗದ ಅಧ್ಯಕ್ಷರು ಯಾರು, ಅದರ ದೈನಂದಿನ ವ್ಯವಹಾರಗಳು ನೋಡಲಿಕ್ಕೆ ಉಪಾಧ್ಯಕ್ಷರನ್ನು ನೇಮಕ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ನೀತಿ ಆಯೋಗದ ಉದ್ದೇಶಗಳನ್ನು ಕೇಳ್ಬೋದು, ಕಾರ್ಯಚಟುವಟಿಕೆಗಳನ್ನು ನಾವು ಇಲ್ಲಿ ಕೇಳ್ಬೋದು. ಇನ್ನು ಮುಂದಿನ ಅಧ್ಯಾಯ ಗ್ರಾಮೀಣಾಭಿವೃದ್ಧಿ. ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ನಾವು ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೇವೆ. ಒಂದು ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ಕೇಳ್ಬೋದು, ಅರ್ಥವನ್ನು ಕೇಳ್ಬೋದು. ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅಥವಾ ಸ್ವಸಹಾಯ ಸಂಘಗಳ ಪಾತ್ರವನ್ನು ಕೇಳ್ಬೋದು. ಅದರ ಜೊತೆಯಲ್ಲಿ 73ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ನಮ್ಮ ದೇಶದಲ್ಲಿ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ವ್ಯವಸ್ಥೆಯ ಬಗ್ಗೆ ಕೇಳ್ಬೋದು. ಅಥವಾ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಅರ್ಥೈಸಿ ಅಂತ ಕೇಳ್ಬೋದು. ಹೆಚ್ಚಾಗಿ 3 ಅಂಕದ ಪ್ರಶ್ನೆಯನ್ನು ಈ ಪಾಠದಿಂದ ನಾವು ನಿರೀಕ್ಷೆ ಮಾಡ್ತೇವೆ. ಆದ ಬಳಿಕ ಇಲ್ಲಿ ಅರ್ಥಶಾಸ್ತ್ರ ಕೊನೆಯ ಅಧ್ಯಾಯ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಇಲ್ಲಿ ಸಾರ್ವಜನಿಕ ಹಣಕಾಸಿನ ಪ್ರಾಮುಖ್ಯತೆ ಕೇಳ್ತಾರೆ. 3 ಅಂಕಗಳಿಗೆ ಅಥವಾ 2 ಅಂಕಗಳಿಗೆ 1 ಅಂಕಗಳಿಗೆ ಹೆಚ್ಚಾಗಿ ಈ ಪಾಠದಿಂದ ಪ್ರಶ್ನೆಗಳು ಬರ್ತದೆ. ಒಂದು ಸಾರ್ವಜನಿಕ ಹಣಕಾಸಿನ ಪ್ರಾಮುಖ್ಯತೆ, ಮತ್ತೊಂದು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು, ಇದರ ನಡುವಿನ ವ್ಯತ್ಯಾಸವನ್ನು ಕೇಳಬಹುದು. ಮತ್ತು ಆ ಬಳಿಕ ಆಯವ್ಯಯ, ಬೇರೆ ಬೇರೆ ರೀತಿಯ ಆಯವ್ಯಯಗಳಿವೆ, ಇಲ್ಲಿ ಇವುಗಳ ಅರ್ಥವನ್ನು ಕೇಳ್ಬೋದು. ತೆರಿಗೆಗಳ ವಿಧವನ್ನು ಕೇಳ್ಬೋದು. ಆ ಬಳಿಕ ತೆರಿಗೆಗಳ ವಿಧಗಳನ್ನು ಕೊಟ್ಟು ಅಥವಾ ತೆರಿಗೆಗಳಿಗೆ ಉದಾಹರಣೆ ಕೊಟ್ಟು ಅವುಗಳು ಯಾವ ರೀತಿಯ ತೆರಿಗೆ ಅಂತ ಕೇಳ್ಬೋದು. ಪ್ರತ್ಯಕ್ಷ ತೆರಿಗೆಯ, ಪರೋಕ್ಷ ತೆರಿಗೆ ಅಂತ ಕೇಳ್ಬೋದು. ಆದಾಯ ತೆರಿಗೆ ಅಥವಾ ಕಾರ್ಪೊರೇಟ್ ತೆರಿಗೆ ಇರ್ಬೋದು, ಅಥವಾ GST ಇರ್ಬೋದು. ಇದು ಯಾವ ರೀತಿಯ ತೆರಿಗೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ಸರ್ಕಾರದ ಪ್ರಮುಖ ಒಂದು ತೆರಿಗೆಯ ಭಾಗ ಅದು ತೆರಿಗೆಯೇತರ ಆದಾಯ. ತೆರಿಗೆಯೇತರ ಆದಾಯದ ಮೂಲಗಳು ಯಾವುದು ಅಂತ ಕೇಳ್ಬೋದು.
ಇಂತಹ ಇಷ್ಟು ಪ್ರಶ್ನೆಗಳನ್ನು ನಾವು ಈ ಪಾಠದಿಂದ ನಿರೀಕ್ಷೆ ಮಾಡ್ಬೋದು. ಪ್ರಮುಖವಾಗಿ 3 ಅಂಕಗಳಿಗೆ ಇರುವಂಥ ಪಾಠ. ಹಾಗಾಗಿ ಇವುಗಳನ್ನು ಓದ್ಕೊಳ್ಳುವಾಗ ಸ್ವಲ್ಪ ಮೊದಲೇ ಓದ್ಕೊಂಡ್ರೆ ಹೆಚ್ಚು ಅನುಕೂಲಕರ. ಇನ್ನು ನಮ್ಮ ಸಮಾಜ ವಿಜ್ಞಾನದ ಕೊನೆಯ ವಿಭಾಗ ವ್ಯವಹಾರ ಅಧ್ಯಯನ. ಸಾಧ್ಯವಾದರೆ ಮಕ್ಕಳಿಗೆ ಇಲ್ಲಿಂದಲೇ ಪುನರಾವರ್ತನೆ ಆರಂಭಿಸಬಹುದು. ಯಾಕೆ ಹೇಳಿದರೆ ಇಲ್ಲಿ ಇರುವಂತಹ ಕೆಲವೊಂದು ಪಾಠಗಳಲ್ಲಿ ಪ್ರಶ್ನೆಗಳು ಸುಲಭ ಇವೆ ಮತ್ತು ಹೆಚ್ಚು ನಮ್ಮ ದೈನಂದಿನ ಜೀವನಕ್ಕೆ ಹೆಚ್ಚು ಹತ್ತಿರದಲ್ಲಿದೆ. ಉದಾಹರಣೆಗೆ ಬ್ಯಾಂಕ್ ವ್ಯವಹಾರಗಳು. ಹೆಚ್ಚಾಗಿ ಈ ಪಾಠದಿಂದ ನಾವು ಪ್ರತಿ ವರ್ಷ 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತೇವೆ. ಬ್ಯಾಂಕಿನ ಗುಣಲಕ್ಷಣಗಳನ್ನು ಕೇಳ್ತಾರೆ, ಅಥವಾ ಬ್ಯಾಂಕಿನ ಕಾರ್ಯಗಳು ಮತ್ತು ಸೇವೆಗಳು. 6 ಪಾಯಿಂಟ್ಸ್ಗಳು ಅಥವಾ 8 ಪಾಯಿಂಟ್ಸ್ಗಳು ನಾವು ಕಲ್ತ್ಕೊಂಡಿಟ್ಟರೆ ಇಲ್ಲಿ ಈ ಉತ್ತರಗಳನ್ನು ಬರೀಬೋದು. ಇನ್ನು ಬ್ಯಾಂಕ್ನಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳಿವೆ. ಬ್ಯಾಂಕಿನ ವಿಧಗಳನ್ನು ಕೇಳ್ಬೋದು, ಬ್ಯಾಂಕ್ನ ಖಾತೆಗಳನ್ನು ಕೇಳ್ಬೋದು. ಉಳಿತಾಯ ಖಾತೆ ಆಗಿರ್ಬೋದು, ಚಾಲ್ತಿ ಖಾತೆ ಆಗಿರ್ಬೋದು, ಆವರ್ತ ಠೇವಣಿ ಖಾತೆ ಆಗಿರ್ಬೋದು, ನಿಶ್ಚಿತ ಠೇವಣಿ ಖಾತೆ ಆಗಿರ್ಬೋದು. ಇವುಗಳನ್ನು ವ್ಯತ್ಯಾಸ ರೂಪದಲ್ಲಿ ಕೇಳ್ಬೋದು. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸ ಕೇಳ್ಬೋದು. ಅಥವಾ ಕೆಲವೊಮ್ಮೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಯಾವ ಖಾತೆ ಹೆಚ್ಚು ಸೂಕ್ತ? ಉಳಿತಾಯ ಖಾತೆ ಹೆಚ್ಚು ಸೂಕ್ತ. ಅಥವಾ ಯಾರೊಬ್ಬರು ವ್ಯಾಪಾರವನ್ನು ಮಾಡಲಿಕ್ಕೆ ಆರಂಭಿಸ್ತಾ ಇದ್ದಾರೆ ಅಥವಾ ನಿಶ್ಚಯಿಸಿದ್ದಾರೆ, ಅವರು ಯಾವ ಖಾತೆಯನ್ನು ತೆರೆಯುವುದು ಹೆಚ್ಚು ಸೂಕ್ತ? ಅವರಿಗೆ ಚಾಲ್ತಿ ಖಾತೆ ಹೆಚ್ಚು ಸೂಕ್ತ. ಆ ಬಳಿಕ ಯಾವ ಖಾತೆಗೆ ಬಡ್ಡಿ ಸಿಗುವುದಿಲ್ಲ, ಬಡ್ಡಿ ದೊರೆಯದೇ ಇರುವಂಥ ಒಂದು ಖಾತೆ ಹೇಳಿದರೆ ಚಾಲ್ತಿ ಖಾತೆ. ಅಥವಾ ಸೇವಾ ಶುಲ್ಕವನ್ನು ವಿಧಿಸುವಂಥ ಒಂದು ಖಾತೆ ಹೇಳಿದರೆ ಚಾಲ್ತಿ ಖಾತೆ. ಅಥವಾ ಒಬ್ಬ ವ್ಯಕ್ತಿ ಒಂದು 5 ವರ್ಷದ ಬಳಿಕ ತನ್ನ ಮನೆ ಅಥವಾ ಜಮೀನು ಖರೀದಿಸಬೇಕಂತ ಒಬ್ಬ ನಿಶ್ಚಯಿಸಿದರೆ, ಪ್ರತಿ ತಿಂಗಳು ಅವನು ಏನು ಮಾಡ್ತಾ ಇದ್ದಾನೆ, ಪ್ರತಿ ತಿಂಗಳು ಸ್ವಲ್ಪ ಠೇವಣಿಯನ್ನು ಹೋಗ್ತಾ ಇದ್ದಾನೆ ಬ್ಯಾಂಕಿನಲ್ಲಿ. ಅವನಿಗೆ ಯಾವ ಖಾತೆ ಹೆಚ್ಚು ಸೂಕ್ತ? ಆವರ್ತ ಠೇವಣಿ ಖಾತೆ ಹೆಚ್ಚು ಸೂಕ್ತ. ಈ ರೀತಿಯಲ್ಲಿ ಖಾತೆಗಳ ಬಗ್ಗೆ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಬ್ಯಾಂಕಿನಿಂದ ಸಿಗುವ ಸೇವೆಗಳು ಯಾವುದು ಅಂತ 3 ಅಂಕದ ಒಂದು ಪ್ರಶ್ನೆ ಕೇಳ್ಬೋದು. ಆ ಬಳಿಕ ಬ್ಯಾಂಕ್ನ ಖಾತೆಯಿಂದ ಆಗುವಂಥ ಅನುಕೂಲಗಳು ಯಾವುದು? ಇದು ಕೂಡ ಈ ಪಾಠದಿಂದ ಕೇಳುವಂಥ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಹೇಳಿದರೆ, ಬ್ಯಾಂಕ್ ಖಾತೆಯನ್ನು ಆರಂಭಿಸಲಿಕ್ಕೆ ಕೆಲವು ಹಂತಗಳಿವೆ. ಆ ಹಂತಗಳನ್ನು ಕಲ್ತ್ಕೊಳ್ಬೇಕು. 7 ಹಂತಗಳಿವೆ. ಕಲ್ತ್ಕೊಳ್ಳುವಾಗ ಆದಷ್ಟು ಅದೇ ರೂಪದಲ್ಲಿ ಕಲ್ತ್ಕೊಂಡ್ರೆ ಹೆಚ್ಚು ಸೂಕ್ತ. ಇದಿಷ್ಟು ಬ್ಯಾಂಕ್ ವ್ಯವಹಾರಗಳ ಬಗ್ಗೆ. ನಂತರ ಇನ್ನು ಮುಂದಿನ 2ನೇ ಅಧ್ಯಾಯದಲ್ಲಿರುವಂಥದ್ದು ಉದ್ಯಮಶೀಲತೆ ಅಂತ. ಇಲ್ಲಿ ಕೂಡ ನಾವು 3 ಅಂಕದ ಪ್ರಶ್ನೆಗಳು ನಿರೀಕ್ಷೆ ಮಾಡ್ತೇವೆ. ಯಾಕಂದರೆ ಪಾಠಗಳು ಕಡಿಮೆ ಇರುವ ಕಾರಣ ಇದರಲ್ಲಿ ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ಕೇಳ್ಬೋದು, ಉದ್ಯಮಶೀಲತೆಯ ಕಾರ್ಯಗಳನ್ನು ಕೇಳ್ಬೋದು, ಅಥವಾ ಪ್ರಾಮುಖ್ಯತೆಯನ್ನು ಕೇಳ್ಬೋದು. ಇನ್ನು ಉದ್ಯಮ ಪ್ರವರ್ತಕ ಸಂಸ್ಥೆಗಳಿವೆ, ಇವುಗಳನ್ನು ಕೂಡ ಕೇಳ್ಬೋದು. ಇನ್ನು ಒಬ್ಬ ಸ್ವಉದ್ಯೋಗ ಆರಂಭಿಸ್ತಾ ಇದ್ದಾನೆ. ಆ ಸ್ವಉದ್ಯೋಗ ಆರಂಭಿಸುವವನಿಗೆ ಹಣಕಾಸಿನ ಅಗತ್ಯ ಇದೆ. ಹಾಗಾಗಿ ಅವನ ಹಣಕಾಸಿನ ಸೌಲಭ್ಯವನ್ನು ನೀಡುವಂಥ ಸಂಸ್ಥೆಗಳು ಯಾವುದು ಅಂತ ಕೇಳ್ಬೋದು. ಆ ಬಳಿಕ ಜಿಲ್ಲಾ ತರಬೇತಿ ಕೇಂದ್ರಗಳಂತಿವೆ, ಇವುಗಳ ಉದ್ದೇಶಗಳು ಏನಂತ ಕೇಳ್ಬೋದು. ಸೊ ಇಷ್ಟು ಈ ಪಾಠದಿಂದ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು. ಇನ್ನು ಕೊನೆಯ ಪ್ರಶ್ನೆ, ಕೊನೆಯ ಅಧ್ಯಾಯ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ ಮುಖ್ಯವಾಗಿ 2-3 ಅಂಕದ ಪ್ರಶ್ನೆಗಳು ನಾವು ಗಮನಿಸ್ಬೋದು. ಒಂದು ಗ್ರಾಹಕ ರಕ್ಷಣಾ ಕಾಯ್ದೆ ಅಂತ ಉಂಟು, 1986ರ ಕಾಯ್ದೆ. ಇದರ ಉದ್ದೇಶಗಳನ್ನು ಕೇಳಬಹುದು. 1986ರ ಕಾಯ್ದೆಯ ಉದ್ದೇಶಗಳು. ಇನ್ನೊಂದು 2ನೇ ಪ್ರಶ್ನೆ ಹೇಳಿದರೆ, ಇಲ್ಲಿ ಒಬ್ಬ ಗ್ರಾಹಕನೊಬ್ಬ ದೂರು ಸಲ್ಲಿಸಬೇಕಾದ್ರೆ ಅವನು ಕೆಲವೊಂದು ಕ್ರಮಗಳನ್ನು, ಕೆಲವೊಂದು ವಿಧಾನಗಳನ್ನು ಪಾಲಿಸಬೇಕು. ಯಾವ ಹಂತದಲ್ಲಿ, ಯಾವ ರೀತಿಯಲ್ಲಿ ಅವನು ದೂರನ್ನು ಸಲ್ಲಿಸಬಹುದು. ಹಾಗಾಗಿ ಯಾವೆಲ್ಲ ಹಂತಗಳಿವೆ ಅಂತ, ದೂರು ಕೊಡುವಂಥ ಹಂತಗಳಿವೆ ಅಂತ ಅವರು ಪ್ರಶ್ನೆಯನ್ನು ಕೇಳಬಹುದು. ಮತ್ತೊಂದು ಇಲ್ಲಿ ಕೇಳಿದರೆ, ದೂರು ಕೊಡಲು 3 ರೀತಿಯ ಸಂಸ್ಥೆಗಳಿವೆ. ನಾವು ಆಯೋಗ ಅಂತ ಹೇಳ್ತೇವೆ. ಒಂದು ಜಿಲ್ಲಾ ಆಯೋಗ ಅಂತ ಹೇಳ್ತೇವೆ, ಆ ಬಳಿಕ ರಾಜ್ಯ ಆಯೋಗ ಅಂತ ಹೇಳ್ತೇವೆ, ಆ ಬಳಿಕ ರಾಷ್ಟ್ರೀಯ ಆಯೋಗ ಅಂತ ಹೇಳ್ತೇವೆ. ಇಲ್ಲಿ ಯಾವ ಮೌಲ್ಯದ ವಸ್ತುವಿಗೆ ಎಲ್ಲಿ ದೂರನ್ನು ಕೊಡಬೇಕು. ಉದಾಹರಣೆಗೆ ಹೇಳೋದಾದರೆ, 20 ಲಕ್ಷಕ್ಕಿಂತ ಕಡಿಮೆ ಮೌಲ್ಯವಿರುವಂತಹ ವಸ್ತು ಅಥವಾ ಸೇವೆಯಲ್ಲಿ ದೋಷಗಳು ಕಂಡು ಬಂದಾಗ ಗ್ರಾಹಕನೊಬ್ಬ ಜಿಲ್ಲಾ ವೇದಿಕೆಗೆ ದೂರು ಕೊಡಬೇಕು. 20 ಲಕ್ಷಕ್ಕಿಂತ 1 ಕೋಟಿ ತನಕ ಮೌಲ್ಯವುಳ್ಳಂತಹ ವಸ್ತು ಅಥವಾ ಸೇವೆಗಳಲ್ಲಿ ಲೋಪದೋಷ ಉಂಟಾದಾಗ ಅವನಿಲ್ಲಿ ದೂರು ಕೊಡಬೇಕು. ಅವನು ರಾಜ್ಯ ಆಯೋಗಕ್ಕೆ ದೂರು ಕೊಡಬೇಕು. 1 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತಹ ವಸ್ತು ಅಥವಾ ಸೇವೆಯ ಲೋಪದೋಷಕ್ಕೆ ಸಂಬಂಧಪಟ್ಟ ಹಾಗೆ ಆತನು ರಾಷ್ಟ್ರೀಯ ಆಯೋಗಕ್ಕೆ ದೂರನ್ನು ಕೊಡಬಹುದು. ಸೊ ಈ ರೀತಿಯ ಆಯೋಗಗಳ ಬಗ್ಗೆ ಒಂದು ಪ್ರಶ್ನೆಯನ್ನು 1 ಅಂಕಕ್ಕೆ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ದೊಡ್ಡ ಪ್ರಶ್ನೆಗಳು ಹೆಚ್ಚಾಗಿ 2 ಇಲ್ಲಿ. ಒಂದು ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಕಾಯ್ದೆಯ ಉದ್ದೇಶಗಳು ಅಂತ, ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳು. 2ನೇದು ಗ್ರಾಹಕನೊಬ್ಬ ದೂರು ಕೊಡಲಿಕ್ಕೆ ಬೇಕಾದಂತಹ ವಿವಿಧ ಹಂತಗಳು, ಕ್ರಮಗಳು ಯಾವುದಂತ ಅಲ್ಲಿ ಅವನು ಬರಿಬೇಕು. 6 ಹಂತಗಳಿವೆ, ಅವುಗಳನ್ನು ಬರಿಬೇಕು.
ಅದನ್ನು ಹೊರತುಪಡಿಸಿ ನಮ್ಮ ಸಮಾಜ ವಿಜ್ಞಾನದಲ್ಲಿ ಹಲವಾರು ಒಂದು ಅಂಕದ ಪ್ರಶ್ನೆಗಳಿವೆ. ಉದಾಹರಣೆಗೆ ಹೇಳೋದಾದರೆ, ಪಠ್ಯಪುಸ್ತಕ ನೀವು ಓದುವಾಗ ಅವುಗಳನ್ನು ಮೊದಲೇ ನೀವು ಓದಿಕೊಂಡು ಅಂಡರ್ಲೈನ್ ಮಾಡಿಟ್ಕೊಂಡ್ರೆ ಕನ್ನಡ ಪರೀಕ್ಷೆ ಆದಮೇಲೆ 1.5 ದಿನ ನಿಮಗೆ ಸಿಗ್ತದೆ. ಆ 1.5 ದಿನದಲ್ಲಿ ನೀವು ಅಂಡರ್ಲೈನ್ ಮಾಡಿರುವಂಥ ವಿಷಯಗಳು ಮಾತ್ರ ಮನನ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಸಾಕಷ್ಟು ಸಮಯ ಉಳಿತಾಯವಾಗ್ತದೆ. ಉದಾಹರಣೆಗೆ ಹೇಳೋದಾದರೆ, ಪುಸ್ತಕಗಳು ಮತ್ತು ಮ್ಯಾಗ್ಝಿನ್ಗಳು ಅಥವಾ ಪತ್ರಿಕೆಗಳು. ಉದಾಹರಣೆ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರವರು ಬರೆದಿರುವಂಥ ಪತ್ರಿಕೆ ಸಂವಾದ ಕೌಮುದಿ, ಆ್ಯನಿ ಬೆಸೆಂಟ್ ಅವರು ಬರೆದಿರುವಂಥ ಪತ್ರಿಕೆ ನ್ಯೂ ಇಂಡಿಯಾ, ಬಾಲ ಗಂಗಾಧರ್ ತಿಲಕ್ ಅವರು ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಬುದ್ಧ ಭಾರತ. ಹೀಗೆ ಹಲವಾರು ಪತ್ರಿಕೆಗಳಿವೆ. ಅವುಗಳನ್ನು ನೀವು ಪಟ್ಟಿ ಮಾಡಿಕೊಂಡ್ರೆ ಖಂಡಿತವಾಗಿ ಪರೀಕ್ಷೆಗೆ ಸಮಯದಲ್ಲಿ ನಿಮಗೆ ಅವುಗಳನ್ನು ಮನನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ಬಳಿಕ ಒಪ್ಪಂದಗಳು ಮತ್ತು ಒಪ್ಪಂದಗಳು, ಮೊದಲ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ, ಆ ಬಳಿಕ ಆಂಗ್ಲೋ ಮೈಸೂರು ಯುದ್ಧಗಳು, ಮೊದಲನೇ, ಎರಡನೇ, ಮೂರನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಬಂದಂಥ ಒಪ್ಪಂದಗಳು, ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಈ ರೀತಿ ಒಪ್ಪಂದಗಳನ್ನು ನಾವು ಪಟ್ಟಿ ಮಾಡಿ ಇಟ್ಕೊಂಡ್ರೆ ಅವುಗಳಲ್ಲಿ ಒಂದು ಕೇಳುವಂಥ ಅವಕಾಶ ಇದೆ. ಇನ್ನು ವಿಧಿಗಳು, ಸಂವಿಧಾನದ ವಿಧಿಗಳು, ಆ ಬಳಿಕ ಸಂವಿಧಾನದ ತಿದ್ದುಪಡಿಗಳು, ಸಂವಿಧಾನದ 17ನೇ ವಿಧಿ ಅದು ಅಸ್ಪೃಶ್ಯತೆ ನಿವಾರಣೆ ವಿಧಿ ಆಗಿರ್ತದೆ. ಸಂವಿಧಾನದ 21ನೇ ಎ ವಿಧಿ ಶಿಕ್ಷಣ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟದಾಗಿರ್ತದೆ. 24ನೇ ವಿಧಿ ಬಾಲ ಕಾರ್ಮಿಕತನ ನಿಷೇಧದ ವಿಧಿಯಾಗಿರ್ತದೆ. ಇನ್ನು ತಿದ್ದುಪಡಿಗಳು, 42ನೇ ತಿದ್ದುಪಡಿ ಜಾತ್ಯತೀತ ಹಾಗೂ ಸಮಾಜವಾದಿ ತತ್ವಗಳನ್ನು ಸೇರಿಸಿರುವಂಥ ಒಂದು ತಿದ್ದುಪಡಿ. 73ನೇ ತಿದ್ದುಪಡಿ ಏಕರೂಪದ ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಂತಹ ಒಂದು ತಿದ್ದುಪಡಿ. ಇವುಗಳನ್ನು ಕೂಡ ಪುನಃ ನಾವು ಪ್ರತ್ಯೇಕವಾಗಿ ಬರೆದಿಟ್ಕೊಂಡ್ರೆ ಖಂಡಿತವಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಬರಲಿಕ್ಕೆ ನಮಗೆ ಹೆಚ್ಚು ಸೂಕ್ತ. ಇದರೊಟ್ಟಿಗೆ ಕೆಲವೊಂದು ಕಾಯಿದೆಗಳು, ಉದಾಹರಣೆ ಹೇಳೋದಾದರೆ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಆಗಿರ್ಬೋದು, ವರದಕ್ಷಿಣೆ ನಿಷೇಧ ಕಾಯ್ದೆ ಆಗಿರ್ಬೋದು, ಆ ಬಳಿಕ ಸಮಾನ ವೇತನ ಕಾಯ್ದೆ 1976ರ ಕಾಯ್ದೆ, ಬಾಲ ಕಾರ್ಮಿಕತನ ನಿಷೇಧ ಕಾಯ್ದೆ 1986, ಆ ಬಳಿಕ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಈ ರೀತಿಯ ಕಾಯ್ದೆಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಸಪ್ರೇಟಾಗಿ ಬರೆದಿಟ್ಕೊಂಡ್ರೆ ಕೊನೆಯ ಗಳಿಗೆಯಲ್ಲಿ ನಮಗೆ ಅದು ಪುನರಾವರ್ತನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಇದನ್ನು ಪಾಲಿಸಿಕೊಳ್ಳಿ. ಮತ್ತು ನಮ್ಮ ಸಮಾಜ ವಿಜ್ಞಾನ ಖಂಡಿತವಾಗಿ ಕಷ್ಟ ಆಗಲಿಕ್ಕಿಲ್ಲ. ಈ ಸವಿಗಳಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಮುಖ್ಯವಾಗಿ ನಾನೀಗಷ್ಟೇ ಹೇಳಿದ್ದೇನೆ, ಪ್ರಮುಖ ವಿದ್ಯಮಾನಗಳು. ಉದಾಹರಣೆ ಹೇಳೋದಾದರೆ ಕಾನ್ಸ್ಟಾಂಟಿನೋಪಲ್ನ ಪತನ 1453ರಲ್ಲಿ, ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದದ್ದು 1498, ಅಥವಾ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ 1955, ಅಥವಾ ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಈ ರೀತಿ ಕಾಯ್ದೆಗಳ ಮತ್ತು ಪ್ರಮುಖ ಯುದ್ಧಗಳ, ವಿದ್ಯಮಾನಗಳ, ಘಟನೆಗಳ ಇಸವಿಗಳನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ಖಂಡಿತವಾಗಿ ಅವುಗಳು ಕಷ್ಟ ಆಗಲಿಕ್ಕಿಲ್ಲ. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ, ಈ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಅಂತ ಹೇಳುವಾಗ ತುಂಬ ಟೈಮ್ ತಗೊಳ್ತದೆ ಅಂಥೇಳಿ ಹುಡುಗರಿಗೊಂದು ನಂಬಿಕೆಗಳು ಅಥವಾ ಅವರ ತಲೆಯಲ್ಲಿ ಇದೆ. ಇದನ್ನು ಬೇಗ ಮಾಡುವ ಹಾಗೆ ಹೇಗೆ ಮಾಡುವಂಥ? ನಾನು ಈಗಾಗಲೇ ಹೇಳಿದೆ ನಿಮಗೆ, ಪ್ರಯೋರಿಟೈಸ್ ಮಾಡ್ಕೊಳ್ಳಿ. ಅಂದರೆ ಈಗ ನಾವು ಹೇಳೋದ್ರೆ ಪ್ರಾಶಸ್ತ್ಯೀಕರಣ ಮಾಡ್ಕೊಳ್ಳಿ. ಮೊದಲಾಗಿ ಒಂದು ಕ್ರಮ ಹೇಳಿದರೆ ಈಸಿ ಟು ಡಿಫಿಕಲ್ಟ್ ಅಂತ ನಾವು ಹೇಳ್ತೇವೆ. ಮೊದಲು ಕೆಲವು ಪಾಠಗಳು, ಕೆಲವು ಥೀಮ್ಗಳಲ್ಲಿ ಕಮ್ಮಿ ಪಾಠ ಇದೆ. ಉದಾಹರಣೆ ಹೇಳಿದ್ರೆ ಅರ್ಥಶಾಸ್ತ್ರ, ಆ ಬಳಿಕ ವ್ಯವಹಾರ ಅಧ್ಯಯನ, ಇವುಗಳನ್ನು ಸಮಾಜಶಾಸ್ತ್ರ, ಇವುಗಳನ್ನು ಮೊದಲು ಮುಗಿಸ್ಕೊಳ್ಳಿ. ಮತ್ತು ಕೆಲವು ದೀರ್ಘವಾಗಿದೆ. ಉದಾಹರಣೆ ಹೇಳಿದರೆ ಭೂಗೋಳಶಾಸ್ತ್ರ ಸ್ವಲ್ಪ ದೀರ್ಘವಾಗಿದೆ, ಇತಿಹಾಸ ಸ್ವಲ್ಪ ದೀರ್ಘವಾಗಿದೆ. ಇವುದನ್ನು ಕೊನೆಗೆ ಇಟ್ಕೊಳ್ಳಿ ಬೇಕಾದರೆ. ಎರಡನೇದು, ನೀವು ಯಾವುದನ್ನು ಆನ್ಲೈನ್ ಮಾಡಿ ಇಟ್ಕೊಂಡಿದ್ದೀರಿ, ಯಾವುದು ಈಗಾಗಲೇ ಓದ್ಕೊಂಡಿಟ್ಟಿದ್ದೀರಿ, ಅದನ್ನು ಪುನರ್ಮನನ ಮಾಡಿಕೊಳ್ಳಿ. ಆಗ ನಿಮ್ಮಲ್ಲಿ ಸಮಯ ಉಳಿತಾಯ ಆಗ್ತದೆ. ಸಮಯವನ್ನು ಉಳಿಸುವುದು ಮುಖ್ಯ. ಯಾಕಂದರೆ 1.5 ದಿನ ನಮಗೆ ಸಮಯ ಸಿಗ್ತದೆ ಕನ್ನಡ ಪರೀಕ್ಷೆ ಬಳಿಕ 27ನೇ ತಾರೀಕಿಗೆ. ಸ್ವಲ್ಪ ಕಠಿಣ ಅಂತ ಎನಿಸುವಂಥ ವಿಷಯಗಳು ನಿಮಗಿದ್ದರೆ ಅದನ್ನು ಸ್ವಲ್ಪ ನಂತರ ತೆಗೆದುಕೊಳ್ಳಿ, ಯಾಕಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೆಗೆದುಕೊಳ್ತದೆ. ಈ ರೀತಿ ಮಾಡ್ಬೋದು. ಒಟ್ಟಾರೆಯಾಗಿ ಮಕ್ಕಳಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗಿ ತುಂಬ ಕಷ್ಟ ಅಥವಾ ತುಂಬ ದೀರ್ಘ ಇದೆ, ತುಂಬ ಪಾಠಗಳು ಅಂತ ಆಲೋಚನೆಗಳು ಬೇಡ. ಒಂದೊಂದೇ ಪಾಠವನ್ನು ಮಾತ್ರ ನೋಡೋದು ಎಟ್ ಎ ಟೈಮ್. ಎಲ್ಲ ಪಾಠಗಳ ಬಗ್ಗೆ ಆಲೋಚನೆ ಬೇಡ. ಯಾವುದು 3 ಅಂಕಗಳಿಂದ ಪಾಠಗಳಿವೆ, 4 ಅಂಕದ ಪಾಠಗಳಿವೆ, ಇವುಗಳನ್ನು ಮೊದಲು ಮುಗಿಸಿಕೊಂಡು ಒಂದು ಯೋಜನಾಬದ್ಧವಾಗಿ ಕಲ್ತ್ಕೊಂಡು ಹೋದರೆ ಖಂಡಿತವಾಗಿ ಸಮಾಜ ವಿಜ್ಞಾನ ಕಠಿಣ ಖಂಡಿತ ಅಲ್ಲ, ಸುಲಭ ಇರ್ತದೆ, ಸುಲಭ ಆಗ್ತದೆ. ಎಲ್ಲರೂ ಕೂಡ 80ಕ್ಕೆ 80 ಅಂಕ ಪಡೀಲಿ ಅಂತ ಹಾರೈಸ್ತೇನೆ. ಒಳ್ಳೆಯದು ವಿಶಾಂತ್ ಮಾರ್ಕ್ ಡಿಸೋಜ ಅವರೇ. ಮುಖ್ಯವಾಗಿ ಸಮಾಜಶಾಸ್ತ್ರದ ಒಂದು ಸ್ಥೂಲ ಪ್ರಶ್ನೆ ಪತ್ರಿಕೆಯ ಪರಿಚಯ